ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ಲ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಲೀನಿಯರ್ ಈಕ್ವೇಷನ್ ಆಲ್ಜಿಬ್ರಲ್ಲಿ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಅದಕ್ಕಿಂತ ಮುಂಚೆ ವಿಡಿಯೋಲಿ ಬೇಸಿಕ್ಸ್ ತಿಳ್ಕೊಂಡ್ವಿ. ಲಾಸ್ಟ್ ವಿಡಿಯೋಲಿ ಲೀನಿಯರ್ ಈಕ್ವೇಷನ್ ಅಂದರೆ ಏನು, ಲೀನಿಯರ್ ಈಕ್ವೇಷನ್ ಇದನ್ನೇ ಲೀನಿಯರ್ ಈಕ್ವೇಷನ್ ಅಂತ ಎಂದು ಕರೀತಾರೆ. ಲೀನಿಯರ್ ಈಕ್ವೇಷನ್ ಒನ್ ವೇರಿಯೇಬಲ್ ಅಂದರೆ ಏನು, ಲೀನಿಯರ್ ಈಕ್ವೇಷನಲ್ಲಿ ಒನ್ ವೇರಿಯೇಬಲ್ ಕೆಲವೊಂದು ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಇವತ್ತಿನ ವಿಡಿಯೋಲಿ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ನೋಡೋಣ. ಸೊ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಇದೆಲ್ಲ ತುಂಬ ಬೇಸಿಕ್ಸು. ನಾವು ಐಡೆಂಟಿಟೀಸ್ಗೆ ಹೋದಾಗ ಇದೆಲ್ಲ ನಮ್ಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಅಂದರೆ, ಬೇಸಿಕ್ಸ್ ಗೊತ್ತಾಗ್ಬಿಟ್ರೆ ನಮಗೆ ಅವ್ರು ಎಂಥ ಕ್ವಶನ್ ಕೊಟ್ಟರು ಆರಾಮಾಗಿ ಮಾಡ್ಬೋದು. ಅದಕ್ಕೋಸ್ಕರ ಅಷ್ಟೇ, ಇಲ್ಲಾಂದರೆ ಇವೆಲ್ಲ ಏನು ಮಾಡೋದು ಬೇಕಾಗಿಲ್ಲ. ಎಲ್ಲರೂ ಅಂತಲ್ಲ, ನಾರ್ಮಲಾಗಿ ಏನು ಅಂತ ಅಂದರೆ, ನೀವು ನಾರ್ಮಲಾಗಿ ಇಂಟ್ರೆಸ್ಟ್ ತೋರಿಸೋದು ಎಲ್ಲಿ ಅಂತಂದರೆ ಡೈರೆಕ್ಟ್ ಕ್ವಶನ್ಸ್ನ ಸಾಲ್ವ್ ಮಾಡಿಕೊಂಡು ಅದ್ರ ಜೊತೆ ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತೀರ, ಕರೆಕ್ಟ್ ಅಲ್ವಾ? ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಫಸ್ಟ್ ಬೇಸಿಕ್ಸ್ ತಿಳ್ಕೊಳ್ಳಿ. ಬೇಸಿಕ್ಸ್ ತಿಳ್ಕೊಂಡಾಗ ಅವ್ರು ಎಂಥ ಕ್ವಶನ್ ಕೊಟ್ಟರು, ಯಾವ್ದಾದ್ರು ಕೊಟ್ಟರು ನಿಮ್ಗೆ ಒಂದು ಐಡಿಯಾ ಆದರೂ ಬರುತ್ತೆ ಅದನ್ನು ಹೆಂಗೆ ಮಾಡ್ಬೋದು ಅಂತ. ಅದ್ರ ಬದಲು ನಿಮಗೆ ಕ್ವಶನ್ಸ್ ಕೊಟ್ಟಾಗ ನಿಮ್ಗೆ ಆ ಕ್ವಶನ್ಗೆ ಅಷ್ಟೇ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಆ ಕ್ವಶನಲ್ಲಿ ಈ ಥರ ಕ್ವಶನ್ ಕೊಟ್ಟರೆ ಈ ಥರ ಕ್ವಶನ್ ಹೆಂಗೆ ಮಾಡೋದು ಗೊತ್ತಿರುತ್ತೆ, ಬಿಟ್ಟರೆ ಬೇರೆ ಕ್ವಶನ್ ಆ ಕ್ವಶನ್ಗೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಬಿಟ್ರೆ ಮತ್ತೆ ಕನ್ಫ್ಯೂಸ್ ಆಗಿ ಹೋಗ್ತೀವಿ. ಅದಕ್ಕೋಸ್ಕರ ಫಸ್ಟ್ ಬೇಸಿಕ್ಸ್ ತಿಳ್ಕೊಳ್ಳಿ. ಸೊ ಇವಾಗ ಲೀನಿಯರ್ ಈಕ್ವೇಷನ್ ಅಂದರೆ ನಾವು ಲಾಸ್ಟ್ ವಿಡಿಯೋಲ್ಲೇ ತಿಳ್ಕೊಂಡ್ವಿ. ಏನು, ಡಿಗ್ರಿ ಅನ್ನೋದು ಒಂದೇ ಇರಬೇಕು. ಡಿಗ್ರಿ ಅಥವಾ ಪವರ್ ಅಂತ ಅಥವಾ ಎಕ್ಸ್ಪೋನೆಂಟ್ ಅಂತ ಕರಿಬೋದು. ಸೊ ಅದು ನಮಗೆ ಒನ್ ಇರಬೇಕು. ಹೈಯೆಸ್ಟ್ ಡಿಗ್ರಿ ಏನಿರಬೇಕು, ಒನ್ ಇರಬೇಕು. ಅದನ್ನು ಮಾತ್ರ ನಾವು ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಲೀನಿಯರ್ ಈಕ್ವೇಷನ್ ಒನ್ ವೇರಿಯೇಬಲ್ ಅಂದರೆ, ಅಲ್ಲಿ ವೇರಿಯೇಬಲ್ ಏನಾಗಿತ್ತು, ವೇರಿಯೇಬಲ್ಲು ಯಾವ್ದಾದ್ರು ಒಂದಾಗಿತ್ತು, ಯಾವುದು ಎಕ್ಸ್ ಆಗಿತ್ತು ಅಥವಾ ವೈ ಅಥವಾ ಝೆಡ್ಡು ಅಥವಾ ಎನಿಥಿಂಗ್. ಟೂ ವೇರಿಯೇಬಲ್ಸ್ ಅಂತಂದರೆ ನಮಗೆ ವೇರಿಯೇಬಲ್ಸು ಎರಡು ಇರ್ತವೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಕಮ ವೈ ಆ್ಯಂಡ್ ಅಥವಾ ಎ ಕಮ ಬಿ. ಸೊ ಈ ಥರ ಎರಡೆರಡು ವೇರಿಯೇಬಲ್ಸ್ ಇರ್ತವೆ. ಸೊ ಇದನ್ನು ನಾವು ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ಈ ಲೀನಿಯರ್ ಈಕ್ವೇಷನ್ಸಲ್ಲಿ ಇನ್ನೊಂದಷ್ಟು ಬೇಸಿಕ್ ಥಿಂಗ್ಸ್ ತಿಳ್ಕೊಬೇಕು. ಅದು ಯಾವುದು ಅಂತಂದರೆ, ಸೊ ಅದರಲ್ಲಿ ಇವಾಗ ನಮಗೆ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್, ಫಾರ್ ಎಕ್ಸಾಂಪಲ್ 2x + 3y = 10 ಇತ್ತು ಅಂದ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲು 3x - 2 = 5 ಇತ್ತು ಅಂದ್ಕೊಳ್ಳಿ. ಇದೇನಿದು, ಲೀನಿಯರ್ ಈಕ್ವೇಷನ್, ಹೌದಾ? ಕರೆಕ್ಟು. ಇದು ಕೂಡ ಲೀನಿಯರ್ ಈಕ್ವೇಷನ್. ಆದರೆ ಇದು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್, ಯಾಕಂದರೆ ಇಲ್ಲಿ ಬರೀ ಎಕ್ಸ್ ಮಾತ್ರ ಇದೆ, ಇಲ್ಲಿ ಎಕ್ಸ್ ಅನ್ನೋದು ವೇರಿಯೇಬಲ್. ಅದಕ್ಕೋಸ್ಕರ ಇದು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಇದು ಲೀನಿಯರ್ ಈಕ್ವೇಷನ್. ಆದರೆ ಇಲ್ಲಿ ವೇರಿಯೇಬಲ್ಸ್ ಎರಡಿದ್ದಾವೆ, ಯಾವುದ್ಯಾವುದು ಎಕ್ಸು ಮತ್ತು ವೈ ಇದೆ. ಅದಕ್ಕೆ ಇದು ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಬರುತ್ತೆ. ಆದರೆ ಇದರಲ್ಲಿ ಇನ್ನೊಂದು ಏನು ಅಂತ ಅಂದರೆ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಬರುತ್ತೆ. ಪೇರ್ ಅಂದರೆ ಎರಡೆರಡು ಈಕ್ವೇಷನ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಜಸ್ಟ್ ನಾವು ಲಾಸ್ಟ್ ಕ್ಲಾಸಲ್ಲಿ ಲೀನಿಯರ್ ಈಕ್ವೇಷನ್ ಬಗ್ಗೆ ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಬಗ್ಗೆ ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ಅದರಲ್ಲಿ ಏನು, ಫಾರ್ ಎಕ್ಸಾಂಪಲ್ x + 2 = 5 ಅಂತ ಇದ್ದಾಗ, ಈ ಎಕ್ಸ್ ವ್ಯಾಲ್ಯೂಲಿ ಏನು ತಗೊಂಡ್ರೆ ನಮಗೆ ಈ ಎಲ್ ಎಚ್ ಎಸ್ ಅನ್ನೋದು ಆರ್ ಎಚ್ ಎಸ್ಗೆ ಈಕ್ವಲ್ ಆಗಬೇಕು. ಈಕ್ವೇಷನ್ ಡೆಫಿನಿಷನ್ ಅದೇ ಅಲ್ವಾ, ಎಲ್ ಎಚ್ ಎಸ್ = ಆರ್ ಎಚ್ ಎಸ್ ಆಗಬೇಕು. ಸೊ ಇವಾಗ ನಾವು ಎಕ್ಸ್ ಪ್ಲೇಸಲ್ಲಿ ಏನು ತೊಗೊಂಡ್ರೆ 5 ಆಗುತ್ತೆ, 3 ತೊಗೊಂಡ್ರೆ 5 ಆಗುತ್ತೆ. ಸೊ ಈ 3ನ ನಾವು ಏನಂತ ಕರಿತೀವಿ, ಸೊಲ್ಯೂಷನ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಸೊ 3 + 2 = 5. ಸೊ ಅವಾಗ ನಮಗೆ ಎಲ್ ಎಚ್ ಎಸ್ = ಆರ್ ಎಚ್ ಎಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಇದರಿಂದ ಏನು ಗೊತ್ತಾಯಿತು, ನಮಗೆ ಓಕೆ, ಇವಾಗ x + 2 ತಗೊಂಡು ಈ ಎಕ್ಸ್ ಪ್ಲೇಸಲ್ಲಿ 3 ತೊಗೊಂಡಿದ್ದಕ್ಕೆ 5:5 ಆಯಿತು. ಇವಾಗ ಈ 3 ಬದಲು ಬೇರೆ ಯಾವ್ದಾದ್ರು ನಂಬರ್ ತೊಗೊಂಡಿದ್ರೆ ಇದು 5 ಬರ್ತಿತ್ತಾ? 3 ಬದಲು ಬೇರೆ ಇನ್ನು ಯಾವ ನಂಬರ್ ತೊಗೊಂಡ್ರು, ನಾವು 4 ಆಗಲಿ 5 ಆಗಲಿ 1 2 3 ಎನಿಥಿಂಗ್ ಏನು ತೊಗೊಂಡ್ರು ನಮಗೆ ಆನ್ಸರ್ ಅನ್ನೋದು 5 ಬರ್ತಿರಲಿಲ್ಲ. ಸೊ ಇದರಿಂದ ನಮಗೇನಾಗುತ್ತೆ, ಲೀನಿಯರ್ ಈಕ್ವೇಷನಲ್ಲಿ ಒನ್ ವೇರಿಯೇಬಲ್ ಇದ್ದಾಗ ನಮಗೆ ಸೊಲ್ಯೂಷನ್ ಅನ್ನೋದು ಒಂದೇ ಸೊಲ್ಯೂಷನ್. ಅಂದರೆ ಇಲ್ಲಿ 3 ಬಿಟ್ಟರೆ ಇನ್ನೇನು ಬರಲ್ಲ. ಸೊ ಇಲ್ಲಿ ಸೊಲ್ಯೂಷನ್ ಏನಾಗಿತ್ತು, ಬರೀ ಒಂದೇ ಸೊಲ್ಯೂಷನ್. ಅರ್ಥ ಆಗ್ತಿದೆಯಲ್ವಾ? ಸೊ ಲೀನಿಯರ್ ಈಕ್ವೇಷನಲ್ಲಿ ನಮ್ಗೆ ಏನು, ಒನ್ ವೇರಿಯೇಬಲಲ್ಲಿ ಏನಾಗುತ್ತೆ, ಸೊಲ್ಯೂಷನ್ ಅನ್ನೋದು ಕೇವಲ ಒಂದೇ ಇರುತ್ತೆ. ಸೊ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲಲ್ಲಿ ನಮಗೆ ಸೊಲ್ಯೂಷನ್ ಅನ್ನೋದು ಓನ್ಲಿ ಒನ್ ಇರುತ್ತೆ, ಓನ್ಲಿ ಒನ್ ಸೊಲ್ಯೂಷನ್ ಅಥವಾ ಯೂನಿಕ್ ಸೊಲ್ಯೂಷನ್. ಅರ್ಥ ಆಗ್ತಿದೆಯಲ್ವಾ? ಸೊ ಲೀನಿಯರ್ ಈಕ್ವೇಷನ್ ಇನ್ ಸಿಂಪಲ್ ವೇರಿಯೇಬಲ್ ಇನ್ ಒನ್ ವೇರಿಯೇಬಲ್. ಸೊ ಲೀನಿಯರ್ ಈಕ್ವೇಷನ್ನ ನಾವು ಸಿಂಪಲ್ ಈಕ್ವೇಷನ್ ಅಂತ ಕೂಡ ಕರಿಬೋದು, ಕರೆಕ್ಟ್ ಅಲ್ವಾ? ಇದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಇದರಿಂದ ಒಂದು ನೆಕ್ಸ್ಟು ಇದಕ್ಕೆ ಟೂ ವೇರಿಯೇಬಲ್ಗೆ ಒಂದು ಕಾನ್ಸೆಪ್ಟ್ ಅಟ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ.
ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಅಥವಾ ಸಿಂಪಲ್ ಈಕ್ವೇಷನ್ ಅಲ್ಲಿ ಸೊಲ್ಯೂಷನ್ ಅನ್ನೋದು ಕೇವಲ ಒಂದೇ ಸೊಲ್ಯೂಷನ್ ಇರುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ಗೆ ಎಷ್ಟು ಸೊಲ್ಯೂಷನ್ ಇರುತ್ತೆ? ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ಗೆ ಎಷ್ಟು ಸೊಲ್ಯೂಷನ್ ಇರುತ್ತೆ? ಇದನ್ನು ನಮಗೆ ಮೇಯ್ನಾಗಿ ತಿಳ್ಕೊಬೇಕು. ಇದೆಲ್ಲ ನಿಮಗೆ ಮತ್ತೆ ಐಡೆಂಟಿಟೀಸ್ಗೆ ಹೋಗ್ತೀವಲ್ಲ ಲಾಸ್ಟ್ ಟಾಪಿಕಲ್ಲಿ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಅಂದರೆ ಅದನ್ನು ನಾವು ಹೇಳ್ತಾ ಇರಲ್ಲ ಐಡೆಂಟಿಟೀಸಲ್ಲಿ ಇದು ಹಿಂಗೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಡೈರೆಕ್ಟಾಗಿ. ಸೊ ಇವಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 5 ಇದೆ ಅಂತ ಅಂದ್ಕೊಳ್ಳಿ. ಇಲ್ಲೇನು 2 ವೇರಿಯೇಬಲ್ಸ್ ಇದೆ, LHS RHS ಮ್ಯಾಚ್ ಆಗಬೇಕು. ಸೊ ನಾನು ಇವಾಗ ಎಕ್ಸ್ ಜಾಗದಲ್ಲಿ 2 ತೊಗೊತೀನಿ, ಪ್ಲಸ್ ವೈ ಜಾಗದಲ್ಲಿ 3 ತೊಗೊತೀನಿ. ಅವಾಗ ಮ್ಯಾಚ್ ಆಗುತ್ತಾ? ಅಂದರೆ LHS ಈಕ್ವಲ್ಸ್ RHS ಆಗುತ್ತಾ? ಆಗುತ್ತೆ. ಆದರೆ ಇಲ್ಲಿ 2 3 ಮಾತ್ರ ತೊಗೊಂಡ್ರೆ ಮಾತ್ರನೇ ಆಗುತ್ತಾ? ಬೇರೆ ತೊಗೊಂಡ್ರೆ ಆಗಲ್ವಾ? ನೋಡೋಣ ಒಂದ್ಸಲ. ಇಲ್ಲಿ ನಾನು ಎಕ್ಸ್ ಪ್ಲೇಸಲ್ಲಿ 0 ತೊಗೊಬೋದು, ವೈ ಪ್ಲೇಸಲ್ಲಿ 5 ತೊಗೊಬೋದು, ಎಕ್ಸ್ ಪ್ಲೇಸಲ್ಲಿ 1 ತೊಗೊಬೋದು, ವೈ ಪ್ಲೇಸಲ್ಲಿ 4 ತೊಗೊಬೋದು, ಎಕ್ಸ್ ಪ್ಲೇಸಲ್ಲಿ 2 ತೊಗೊಬೋದು, ವೈ ಪ್ಲೇಸಲ್ಲಿ 3 ತೊಗೊಬೋದು, ಎಕ್ಸ್ ಪ್ಲೇಸಲ್ಲಿ 3 ತೊಗೊಬೋದು, ವೈ ಪ್ಲೇಸಲ್ಲಿ 2 ತೊಗೊಬೋದು, ಎಕ್ಸ್ ಪ್ಲೇಸಲ್ಲಿ ನಾನು 4 ತೊಗೊಬೋದು, ವೈ ಪ್ಲೇಸಲ್ಲಿ 1 ತೊಗೊಬೋದು, ಎಕ್ಸ್ ಪ್ಲೇಸಲ್ಲಿ ನಾನು 5 ತೊಗೊಬೋದು, ವೈ ಪ್ಲೇಸಲ್ಲಿ 0 ತೊಗೊಬೋದು. ಅಂದರೆ ಎಷ್ಟೊಂದು ನಮಗೆ ಇಲ್ಲಿ ಬರುತ್ತೆ ಅಲ್ವಾ? ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಅಲ್ಲಿ ಸೊಲ್ಯೂಷನ್ಸ್ ಅನ್ನೋದು ನಮಗೆ ಇನ್ಫೈನೆಟ್ಲಿ ಮೋರ್, ಅಂದರೆ ಇನ್ಫೈನೈಟ್ ಅದು ಎಷ್ಟೊಂದು ಬರುತ್ತೆ. ಸೊ ಅದನ್ನು ನಾವು ಇನ್ಫೈನೆಟ್ಲಿ ಮೆನಿ ಮೋರ್ ಅಂತ ಕರಿತೀವಿ. ಸರಿನಾ? ಇವಾಗ ಯಾವುದು ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್. ಅದೇ ಲೀನಿಯರ್ ಈಕ್ವೇಷನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕೊಟ್ಟರೆ ಇದೊಂದೇ ಈಕ್ವೇಷನ್ ಕರೆಕ್ಟ್ ಅಲ್ವಾ? ಅವಾಗ ನಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಅಂದರೆ 2 ಈಕ್ವೇಷನ್ಸ್ ಇರುತ್ತೆ. ಅದನ್ನು ನಾವು ಒಂದು ಪೇರ್, ಒಂದು ಕಪಲ್ ಅಥವಾ ಏನಂತಾರೆ ಅದನ್ನು, ಒಂದು ಜೋಡಿ ಅಂತ ಕರಿತೀವಲ್ಲ. ಸೊ ಜೋಡಿ ಇದ್ದಾಗ ಏನು ಬೇಕು? 2 ಈಕ್ವೇಷನ್ ಇರಬೇಕು. ಇದು ಒಂದೇ ಈಕ್ವೇಷನ್ ಇದೆ. ಸೊ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ 2 ಈಕ್ವೇಷನ್ ಇದ್ದಾಗ ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ ಇವಾಗ ತಿಳ್ಕೊಳ್ಳಿ. ಸೊ ಇದು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂದರೆ 2 ಈಕ್ವೇಷನ್ಸ್ ತಗೊಂಡಾಗ ನಮಗೆ ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಸೊಲ್ಯೂಷನ್ಸ್ನ ನಾವು ಬೇರೆ ಥರ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು, ಯಾವ ಥರ ತೋರಿಸ್ಬೋದು ಅಂತಂದರೆ ಗ್ರಾಫ್ ಮುಖಾಂತರ ತೋರಿಸ್ಬೋದು. ಸೊ ನಾವು ಗ್ರಾಫ್ ಮುಖಾಂತರ ನಾವು ಒಂದು ಇಮೇಜಸ್ನ, ಒಂದು ಲೈನ್ಸ್ನ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಅನ್ನೋದು ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಆಗಲಿ, ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ ಆಗಲಿ, ಅಥವಾ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಆಗಲಿ, ಓಕೆನಾ? ಇಷ್ಟರಲ್ಲಿ ನಮಗೆ ಆ ಗ್ರಾಫ್ ಲೈನ್ ಅನ್ನೋದು ನಮಗೆ ಸ್ಟ್ರೈಟ್ ಲೈನ್ ಬರುತ್ತೆ, ಓಕೆನಾ? ಗ್ರಾಫಲ್ಲಿ ಇವಾಗ ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್ ಅಲ್ವಾ? ಸೊ ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಸೊ ನಾವು ಲೀನಿಯರ್ ಈಕ್ವೇಷನ್ ತಗೊಂಡಾಗ ನಮಗೆ ಆ ಒಂದು ಆನ್ಸರ್ ಅನ್ನೋದು ನಮಗೆ ಸ್ಟ್ರೈಟ್ ಲೈನ್ ಹಿಂಗಾಗಿರ್ಬೋದು, ಬಟ್ ಆನ್ಸರ್ ಅನ್ನೋದು ನಮಗೆ ಒಂದೇ ಸ್ಟ್ರೈಟ್ ಲೈನಲ್ಲಿ ಬರುತ್ತೆ. ಸೊ ಇದರಲ್ಲಿ ನಮಗೆ ಸೊಲ್ಯೂಷನ್ಸ್ ಅನ್ನೋದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ಸೊಲ್ಯೂಷನ್ಸ್ ಅನ್ನೋದು 3 ಟೈಪ್ಸ್ ಇರುತ್ತೆ. ಸೊ 3 ಟೈಪ್ಸ್ ಅಂದರೆ ಇವಾಗ ಹೆಂಗೆ ಅಂತಂದರೆ, ಫಸ್ಟ್ ಒನ್ ನಮಗೆ ಲೈನ್ಸ್ ಏನಾದರೂ ನಮಗೆ ಇಂಟರ್ಸೆಕ್ಟ್ ಆಗ್ತಿದ್ರೆ, ಗ್ರಾಫಲ್ಲಿ ಇಂಟರ್ಸೆಕ್ಟ್ ಆಗ್ತಿದ್ರೆ ಅದಕ್ಕೆ ನಮಗೆ ಕೇವಲ ಒಂದೇ ಸೊಲ್ಯೂಷನ್ ಇರುತ್ತೆ. ಸರಿನಾ? ಅದು ಲೀನಿಯರ್ ಈಕ್ವೇಷನ್ ಒನ್ ವೇರಿಯಬಲ್ ಆಗಿರ್ಬೋದು, 2 ವೇರಿಯಬಲ್ ಆಗಿರ್ಬೋದು, ಅಥವಾ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಆಗಿರ್ಬೋದು. ಅದನ್ನೇ ಇಂಟರ್ಸೆಕ್ಟ್ ಆಗ್ತಿದೆ ಅಂತ ಅಂದರೆ ನಮಗೆ ಆನ್ಸರ್ ಅನ್ನೋದು ಒಂದೇ ಸೊಲ್ಯೂಷನ್ ಬರುತ್ತೆ. ಸೆಕೆಂಡ್ ಒನ್, ನಮಗೆ ಲೈನ್ಸ್ ಅನ್ನೋದು ಪ್ಯಾರಲಲ್ ಆಗಿದ್ರೆ ನಮಗೆ ಆನ್ಸರ್ ಅನ್ನೋದು 0. ಅದು ಫಾರ್ ಎಕ್ಸಾಂಪಲ್ ಪ್ಯಾರಲಲ್ ಲೈನ್ಸ್ ಅನ್ನೋದು ಯಾವಾಗೂ ಟಚ್ ಆಗಲ್ಲ ಅಲ್ವಾ? ಸೊ ಇಲ್ಲಿ ಆ ಒಂದು ಕಾನ್ಸೆಪ್ಟ್ ಮೇಲೆ ನಮಗೆ ಆನ್ಸರ್ ಅನ್ನೋದು 0 ಸೊಲ್ಯೂಷನ್ಸ್, ನಮಗೆ ಸೊಲ್ಯೂಷನ್ಸೇ ಸಿಗಲ್ಲ ಅದಕ್ಕೆ, ಓಕೆನಾ? ಇನ್ನು ಮೂರನೇದು ನಮಗೆ ಕೋಇನ್ಸಿಡೆನ್ಸ್ ಅಂತ ಕರಿತೀವಿ. ಅಂದರೆ ಇವಾಗ ಒಂದೇ ಲೈನ್ ಮೇಲೆ ಇನ್ನೊಂದು ಲೈನ್ ಫಾರ್ಮ್ ಆದರೆ ಅದನ್ನು ಕೋಇನ್ಸಿಡೆನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ನಮಗೆ ಸೊಲ್ಯೂಷನ್ಸ್ ಅನ್ನೋದು ಇನ್ಫೈನೈಟ್, ಅದು ಎಷ್ಟರ ಆಗಿರ್ಬೋದು. ಸರಿನಾ? ಸೊ ಈ 3 ಕಾನ್ಸೆಪ್ಟು ಅರ್ಥ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ ನಮಗೆ. ಸೊ ಇವಾಗ ನಾರ್ಮಲ್ ಆಗಿ ಇವಾಗ ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ಗೆ ಬರೋಣ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಹೆಂಗೆ ತೋರಿಸ್ತೀವಿ, ಜನರಲ್ ಫಾರ್ಮಲ್ಲಿ ಹೆಂಗಿರುತ್ತೆ ಅಂತ ಫಸ್ಟ್ ತಿಳ್ಕೊಂಡು. ಸೊ ಇವಾಗ ನಾವು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಹೆಂಗೆ ಬರಿತೀವಿ? AX ಪ್ಲಸ್ B ಈಕ್ವಲ್ಸು 0. ಇದು ಜನರಲ್ ಫಾರ್ಮ್. 2 ವೇರಿಯೇಬಲ್ಸ್ ಇದ್ದರೆ AX ಪ್ಲಸ್ BY, ಇದೊಂದು ವೇರಿಯೇಬಲು ಪ್ಲಸ್ C ಈಕ್ವಲ್ 0 ಆಯ್ತಲ್ವಾ? ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದೊಂದು ಜನರಲ್ ಫಾರ್ಮ್. ಅದನ್ನೇ ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬರೆಯಂಗಿದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ನಾನು A1 ಅಂತ ಬರೀತಾ ಇದ್ದೀನಿ. A1X ಪ್ಲಸ್ B1Y ಪ್ಲಸ್ C1 ಈಕ್ವಲ್ 0, ಇದೊಂದು ಈಕ್ವೇಷನು. ಅದಾದಮೇಲೆ ಇನ್ನೊಂದು A2X ಪ್ಲಸ್ B2Y ಪ್ಲಸ್ C2 ಈಕ್ವಲ್ 0. ಸೊ ಇದನ್ನು ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಪೇರ್ ಆಫ್ ಲೀನಿಯರ್
ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ 2 ವೇರಿಯೇಬಲ್ಸ್ ಇದೆ, ಎಕ್ಸ್ ವೈ ಎರಡಿದೆ. ಇವಾಗ ಸರಿನಾ, ಇದು ಗೊತ್ತಾಯಿತು. ಆದರೆ ಈ ಥರ ಈಕ್ವೇಷನ್ಸ್ ಇದ್ದಾಗ ಇದ್ರದ್ದು ಸೊಲ್ಯೂಷನ್ಸ್ ಹೆಂಗೆ ಬರುತ್ತೆ ಅಂತಂದರೆ ನಮಗೆ 3 ಟೈಪ್ಸ್ ಇರುತ್ತೆ. ಸೊ ಆ 3 ಟೈಪ್ಸ್ ಏನು ಅಂತಂದರೆ, ಫಸ್ಟ್ ಒನ್ನು, ಈಗ ನಮಗೆ ಆ ಸೊಲ್ಯೂಷನ್ ಏನಾದರೂ ನಾವು ಈ ಆನ್ಸರ್ಸ್ ಮಾಡಿ ವೆರಿಫೈ ಮಾಡಿದಾಗ ರೇಷಿಯೋಸ್ ತೊಗೊಬೇಕು. ರೇಷಿಯೋಸ್ ಯಾವ ರೇಷಿಯೋಸ್ ತೊಗೊಬೇಕು? ಕೋಎಫಿಷಿಯೆಂಟು. ಇವಾಗ ಫಾರ್ ಎಕ್ಸಾಂಪಲ್ A1/A2 ಅನ್ನೋದು ರೇಷಿಯೋಸ್ ಅಲ್ವ. ರೇಷಿಯೋಸ್ ತೊಗೊಂಡಾಗ ಅದೇನಾದರೂ B1 ಮತ್ತು B2 ಕೋಎಫಿಷಿಯೆಂಟ್ಸ್ಗೆ ನಾಟ್ ಈಕ್ವಲ್ ಇದ್ದರೆ, ಇದಕ್ಕೂ ಈಕ್ವಲ್ ಇಲ್ಲ ಅಂದರೆ ಅದನ್ನು ನಾವು ಇಂಟರ್ಸೆಕ್ಟಿಂಗ್ ಅಂತ ಕರಿತೀವಿ. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟಲ್ಲಿ ಎಷ್ಟು ಸೊಲ್ಯೂಷನ್ ಇರುತ್ತೆ? ಇದು ಒಂದೇ ಕಾಮನ್ ಪಾಯಿಂಟು. ಸೊ ಇಲ್ಲಿ ನಮಗೆ 1 ಸೊಲ್ಯೂಷನ್ ಇರುತ್ತೆ. ಓಕೆನಾ? ಸೊ ಅದೇ ನಮಗೆ ರೇಷಿಯೋಸು A1/A2 ಈಕ್ವಲ್ಸ್ B1/B2 ಇತ್ತು ಅಂತಂದರೆ ಅವಾಗ ನಾವು ಮತ್ತೆ ಕಾನ್ಸ್ಟೆಂಟ್ಸ್ ಕೂಡ ತೊಗೊಬೇಕು. ಸೊ ಕಾನ್ಸ್ಟೆಂಟ್ ರೇಷಿಯೋ C1/C2 ಇತ್ತು. ಈ C1/C2 ಅವಾಗ ನಾಟ್ ಈಕ್ವಲ್ ಇರುತ್ತೆ. ಸರಿ, ನಾವು ಫಸ್ಟು ನೋಡಿ, A1/A2ಗೆ B1/B2ಗೆ ನಾಟ್ ಈಕ್ವಲ್ ಇದ್ದರೆ ಅದು ಇಂಟರ್ಸೆಕ್ಟಿಂಗ್. ಇವೆರಡು ಈಕ್ವಲ್ ಇತ್ತು, ಅವಾಗ ನಾವೇನು ಮಾಡಬೇಕು? ಕಾನ್ಸ್ಟೆಂಟ್ ರೇಷಿಯೋ ತೊಗೊಬೇಕು. ಸೊ ಇನ್ ಕೇಸ್ ಕಾನ್ಸ್ಟೆಂಟ್ ರೇಷಿಯೋ ಈಕ್ವಲ್ ಇಲ್ಲ ಅಂತ ಅಂದರೆ ಇದು ನಮಗೆ ಪ್ಯಾರಲಲ್ ಲೈನ್ಸ್ ಆಗುತ್ತೆ. ಸೊ ಪ್ಯಾರಲಲ್ ಲೈನ್ಸಲ್ಲಿ ಎಷ್ಟು ನಾವು ತಿಳ್ಕೊಂಡಿದ್ವಿ? ಪ್ಯಾರಲಲ್ ಲೈನ್ಸ್ ಆಸ್ 0 ಸೊಲ್ಯೂಷನ್ಸ್, ಅಂದರೆ ಇಲ್ಲಿ ನೋ ಸೊಲ್ಯೂಷನ್, ನಮಗೆ ಆನ್ಸರ್ ಅನ್ನೋದು ಬರಲ್ಲ. ಅದೇ ನಮಗೆ ರೇಷಿಯೋಸ್ ಅನ್ನೋದು A1/A2 ಈಕ್ವಲ್ಸ್ B1/B2 ಈಕ್ವಲ್ಸ್ C1/C2 ಇದ್ದರೆ ಅವಾಗ ನಮಗೆ ಇದು ಕೋಇನ್ಸಿಡೆಂಟ್ ಆಗಿರುತ್ತೆ. ಸೊ ಇದಕ್ಕೆ ಎಷ್ಟು ಕೋಇನ್ಸಿಡೆಂಟ್ ಲೈನ್ಸ್ ಆಗಿರುತ್ತೆ. ಸೊ ಇದಕ್ಕೆ ಎಷ್ಟು ನಮಗೆ ಆನ್ಸರ್ ಬರುತ್ತೆ ಅಂತಂದರೆ ಇನ್ಫೈನೈಟ್ಲಿ ಮೋರ್, ಎಷ್ಟೊಂದು ಬರುತ್ತೆ. ಸೊ ಇನ್ಫೈನೈಟ್ಲಿ ಮೆನಿ ಅಂದರೆ ಎಷ್ಟೊಂದು ಆನ್ಸರ್ಸ್ ಬರುತ್ತೆ. ಅರ್ಥ ಆಗ್ತಿದ್ದಿಲ್ವ? ಸೊ ಇದನ್ನು ತುಂಬ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟು ಸಾಲ್ವ್ ಕೂಡ ಮಾಡೋಣ, ನಿಮಗೆ ಯಾವಾಗ ಕ್ಲೀನಾಗಿ ಮೈಂಡ್ ಹೋಗುತ್ತೆ. ಸೊ ಇದು ನಮಗೆ ತುಂಬ ಇಂಪಾರ್ಟೆಂಟು, ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಮಗೆ ಐಡೆಂಟಿಟೀಸಲ್ಲಿ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸರಿನಾ? ಸೊ ನೀವು ಕೆಲವೊಂದು ಸಲ ಕ್ವಶನ್ಸಲ್ಲಿ ನಮಗೆ ಕನ್ಸಿಸ್ಟೆಂಟ್ ಈಕ್ವೇಷನ್ ಅಥವಾ ಇನ್ಕನ್ಸಿಸ್ಟೆಂಟ್ ಈಕ್ವೇಷನ್ ಅಂತ ಕರೀತಾರೆ, ಅಥವಾ ಕೊಟ್ಟಿರ್ತಾರೆ. ಸೊ ಅಂದರೆ ಏನು ಅಂತ ಅಂದರೆ ಏನಿಲ್ಲ. ಈಗ ಕನ್ಸಿಸ್ಟೆಂಟ್ ಈಕ್ವೇಷನ್ ಅಂತ ಅಂದರೆ ನಾವು ಜಸ್ಟ್ ಇವಾಗ ತಿಳ್ಕೊಂಡ್ವಲ್ಲ, 1 ಸೊಲ್ಯೂಷನ್ ಯಾವ್ದಾವುದು ಇಂಟರ್ಸೆಕ್ಟಿಂಗ್ ಲೈನ್ಸು ಮತ್ತು ಇನ್ಫೈನೈಟ್ಲಿ ಮೆನಿ ಮೋರ್, ಅಂದರೆ ನಮ್ಗೆ ಆನ್ಸರ್ ಬರುತ್ತೆ. ಒಂದರಲ್ಲಂತೂ ಪಕ್ಕ ಒಂದು ಆನ್ಸರ್ ಬರುತ್ತೆ, 1 ಸೊಲ್ಯೂಷನ್ ಬರುತ್ತೆ. ಇನ್ನೊಂದರಲ್ಲಿ ಇನ್ಫೈನೈಟ್ಲಿ ಮೋರ್ ಅಂದರೆ ಎಷ್ಟೊಂದು ಆನ್ಸರ್ ಬರುತ್ತೆ. ಸೊ ಆನ್ಸರ್ಸ್ ಬರೋದನ್ನು ನಾವು ಕನ್ಸಿಸ್ಟೆಂಟ್ ಈಕ್ವೇಷನ್ಸ್ ಅಂತ ಕರಿತೀವಿ. ವಿಚ್ ಆಸ್ ಆನ್ಸರ್ಸ್, ಓಕೆನಾ? ವಿಚ್ ಆಸ್ ಸೊಲ್ಯೂಷನ್ ಅಂತ ಹಾಕೊಳ್ಳಿ, ವಿಚ್ ಆಸ್ ಸೊಲ್ಯೂಷನ್. ಅದೇ ನಮಗೆ ಇನ್ಕನ್ಸಿಸ್ಟೆಂಟ್ ಈಕ್ವೇಷನ್ ಅಂತ ಅಂದರೆ ವಿಚ್ ಡಸಂಟ್ ಹ್ಯಾವ್ ಎನಿ ಸೊಲ್ಯೂಷನ್. ಸೊ ಇದನ್ನು ನಾವು ಇನ್ಕನ್ಸಿಸ್ಟೆಂಟ್ ಈಕ್ವೇಷನ್ ಅಂತ ಕೂಡ ಕರಿತೀವಿ. ಓಕೆನಾ? ಸೊ ಜಸ್ಟ್ ಫಾರ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗಾರು ಕ್ವಶನ್ಸ್ ಕೇಳ್ಬೋದು. ಅದ್ರ ಜೊತೆಗೆ ನಮಗೆ ಕೋಇನ್ಸಿಡೆಂಟ್ ಲೈನ್ಸ್ ಇತ್ತಲ್ಲ, ಕೋಇನ್ಸಿಡೆಂಟ್ ಲೈನ್ಸ್, ಅದನ್ನು ನಾವು ಡಿಪೆಂಡೆಂಟ್ ಈಕ್ವೇಷನ್ ಅಂತ ಕೂಡ ಕರಿತೀವಿ. ಡಿಪೆಂಡೆಂಟ್ ಈಕ್ವೇಷನ್, ಯಾಕಂದರೆ ಅದು ಒಂದಕ್ಕೆ ಇನ್ನೊಂದು ಡಿಪೆಂಡ್ ಆಗಿರುತ್ತೆ, ಒಂದ್ರ ಮೇಲೆ ಒಂದು ಆಧಾರ ಆಗಿರುತ್ತೆ, ಅದಕ್ಕೆ ಅದನ್ನು ಡಿಪೆಂಡೆಂಟ್ ಈಕ್ವೇಷನ್ ಅಂತ ಕೂಡ ಕರಿತೀವಿ. ಸರಿನಾ? ಸೊ ಇವಾಗ ನಮಗೆ ಯಾವ್ದಾದ್ರು 2 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್, ಯಾವ್ದಾದ್ರು ಒಂದು 2 ಈಕ್ವೇಷನ್ಸ್ ಕೊಟ್ಟರೆ ಅದು ಪ್ಯಾರಲಲ್ ಲೈನ್ಸಾ ಅಥವಾ ಕೋಇನ್ಸಿಡೆಂಟ್ ಲೈನ್ಸಾ ಅಂತ ನಮಗೆ ನೋಡಿದ ತಕ್ಷಣ ಹೇಳ್ಬೋದು. ಹೆಂಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ 2x + 3y = 7 ಇದೆ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಈಕ್ವೇಷನ್ 4x + 6y = 5 ಇದೆ. ಸೊ ನಾವು ಪ್ಯಾರಲಲ್ ಲೈನ್ಸಲ್ಲಿ ಏನು, ನಮಗೆ ಈ ಕಾನ್ಸ್ಟೆಂಟ್ ಅನ್ನೋದು ನಮಗೆ ಬೇಕಾಗಿಲ್ಲ, ಇವೆರಡು ಮೇನಾಗಿ ಬೇಕು. ಸೊ ಇವಾಗ ನಮಗೆ ಈ ಒಂದು ಈಕ್ವೇಷನ್ಗೆ ನಾವು ಇಂಟು 2 ಮಾಡಿದ್ರೆ ನಮಗೆ ಈ ಒಂದು ಈಕ್ವೇಷನ್ ಬರುತ್ತೆ. ಸೊ ಅವಾಗ ಈ ಈಕ್ವೇಷನ್ ಈಕ್ವಲ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವೇನಂತೀವಿ? ಪ್ಯಾರಲಲ್ ಅಂತೀವಿ, ಪ್ಯಾರಲಲ್ ಲೈನ್ಸ್ ಅಂತ ಕಂಡುಹಿಡಿತೀವಿ, ಅಂದರೆ ತಿಳ್ಕೊಂಬಿಡ್ತೀವಿ, ನಮಗೆ ಗೊತ್ತಾಗ್ಬಿಡುತ್ತೆ. ಅದೇ ನಮಗೆ ಇವಾಗ ಇನ್ನೊಂದು ಈಕ್ವೇಷನ್ 4x + 6y = 5, 8x + 12y = 10 ಅಂತ ಕೊಟ್ಟಿದ್ರು ಅಂದ್ಕೊಳ್ಳಿ. ಅವಾಗ ನಮಗೆ ಇಲ್ಲಿ 3 ತಗೊತೀವಿ, ಈ ಟರ್ಮು 3 ತಗೊತೀವಿ. ಸೊ ಇವಾಗ ಇದನ್ನು ನಾವು ಇಂಟು 2 ಮಾಡಿದ್ರೆ ನಮಗೆ ಈ ಒಂದು ಈಕ್ವೇಷನ್ ಬರುತ್ತೆ, ಕರೆಕ್ಟ್ ಅಲ್ವಾ? ಅವಾಗ ಇಲ್ಲಿ ನಮಗೆ ಕಾನ್ಸ್ಟೆಂಟು ತಗೊಂಡ್ವಿ, 2 ವೇರಿಯೇಬಲ್ ತಗೊಂಡ್ವಿ, ಎಲ್ಲ ಈಕ್ವೇಷನ್ ತಗೊಂಡ್ವಿ. ಸೊ ಇಲ್ಲಿ ನಮಗೆ ಇದು ಕೋಇನ್ಸಿಡೆಂಟ್ ಲೈನ್ಸ್ ಆಗಿರುತ್ತೆ. ಅರ್ಥ ಆಗ್ತಿದ್ದಿಲ್ವ? ನೋಡಿದ ತಕ್ಷಣ ಒಂದು ಈಕ್ವೇಷನ್ಗೆ ನಮಗೆ ಪ್ಯಾರಲಲ್ ಲೈನ್ಸಾ ಕೋಇನ್ಸಿಡೆಂಟ್ ಲೈನ್ಸಾ ಅಂತ ತಿಳ್ಕೊಂಬಿಡ್ತೀವಿ. ಇದೇಂತ ತಿಳ್ಕೊಬೇಕು? ಪ್ಯಾರಲಲ್ ಲೈನ್ಸ್ ಅಂದರೆ ನಮಗೆ ಅದು ನೋ ಸೊಲ್ಯೂಷನ್ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ಕೋಇನ್ಸಿಡೆಂಟ್ಸ್ ಅಂದರೆ ಇದಕ್ಕೆ ಮೆನಿ ಸೊಲ್ಯೂಷನ್ಸ್ ಅಂತ ಗೊತ್ತಾಗ್ಬಿಡುತ್ತೆ.
ಕರೆಕ್ಟ್ ಅಲ್ವಾ? ಇಲ್ಲ ನನಗೆ ಇದು ಗೊತ್ತಾಗ್ತಿಲ್ಲ ಅಂತಂದರೆ ನಾವು ಮುಂಚೆ ಒಂದು ನಾರ್ಮಲಿ ಜನರಲ್ ಫಾರ್ಮಲ್ಲಿ ತೊಗೊಂಡಿದ್ವಲ್ಲ, A1/B1 ಈಸ್ ನಾಟ್ ಈಕ್ವಲ್ ಟು B1/B2, ಆ 3 ಟೈಪ್ಸು, ಆ 3 ಟೈಪ್ಸ್ ನೋಡಿಕೊಂಡ್ರು ನಿಮಗೆ ಆನ್ಸರ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸರಿನಾ? ಅರ್ಥ ಆಗ್ತಿದೆ ಅಲ್ವಾ? ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ, ನಾನು ಏನು ಹೇಳ್ತಾ ಇದ್ದೀನೋ ಅರ್ಥ ಮಾಡ್ಕೊಳ್ಳಿ. ನಂಗೆ ಅಷ್ಟೊಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ನಾನು ಕಲ್ತಿರೋದು ನಿಮಗೆ ಹೇಳ್ಕೊಂಡ್ಕೊಡ್ಬೇಕಂತ ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ಇನ್ವಾಲ್ವ್ ಆಗಿ. ಇವಾಗ ನಿಮಗೆ ಲೀನಿಯರ್ ಈಕ್ವೇಷನ್ ಅಂದರೆ ಗೊತ್ತಾಯಿತು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂದರೆ ಗೊತ್ತಾಯಿತು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಯಾವ ಥರ ಇರ್ತಾವಂತ ಗೊತ್ತಾಯಿತು, ಅದರಲ್ಲಿ ಯಾವ ಥರ ಸೊಲ್ಯೂಷನ್ಸ್, ಎಷ್ಟು ಆನ್ಸರ್ಸ್ ಬರುತ್ತೆ ಅಂತಲೂ ಗೊತ್ತಾಯಿತು. ಆದರೆ ಹೆಂಗೆ ಮಾಡೋದು ತಿಳ್ಕೊಬೇಕಲ್ವಾ? ಕರೆಕ್ಟ್ ಅಲ್ವಾ? ಇಷ್ಟೆಲ್ಲ ತಿಳ್ಕೊಂಡಿದ್ದು ಅದಕ್ಕೆ ತಾನೇ. ಹೆಂಗೆ ಮಾಡೋದು ಅಂತಂದರೆ, ನಮಗೆ ಲೀನಿಯರ್ ಈಕ್ವೇಷನ್ಸ್ನ ಅಥವಾ ನಾವು ಇನ್ನು ಬೇರೆ ನೆಕ್ಸ್ಟ್ ಮಾಡೋದು ಕೂಡ ನಮಗೆ 3 ಟೈಪ್ಸ್ ಇರುತ್ತೆ. ಒಂದು ಗ್ರಾಫಿಕಲಿ ಸಾಲ್ವ್ ಮಾಡ್ಬೋದು, ಸೆಕೆಂಡ್ ನಾವು ಸಬ್ಸ್ಟಿಟ್ಯೂಷನ್ ಮಾಡಿ ಸಾಲ್ವ್ ಮಾಡ್ಬೋದು, ಥರ್ಡ್ ಒನ್ನು ನಾವು ಎಲಿಮಿನೇಷನ್ ಮೆಥಡಲ್ಲಿ ಕೂಡ ಸಾಲ್ವ್ ಮಾಡ್ಬೋದು. ಇವಾಗ ನಾವು ಬರೀತಿರೋ ಗೌರ್ಮೆಂಟ್ ಎಕ್ಸಾಮ್ಸು, 10th ಎಕ್ಸಾಮ್ಸ್ ಅಲ್ಲ. ಸೊ ನಮಗೆ ಈ ಗ್ರಾಫಿಕಲಿ ಅನ್ನೋದು ಬೇಕಾಗಿಲ್ಲ. ನಾವು ಈ ಒಂದು 2 ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಈಕ್ವೇಷನ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡು, ಎಲಿಮಿನೇಷನ್ ಮೆಥಡು. ಸೊ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಹೆಂಗೆ, ಎಲಿಮಿನೇಷನ್ ಮೆಥಡಲ್ಲಿ ಹೆಂಗೆ ಅಂತ ಒಂದ್ಸಲ ನೋಡಿಕೊಂಡ್ರೆ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇವಾಗ ಫಸ್ಟ್ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ 2 ಈಕ್ವೇಷನ್ ಕೊಟ್ಟರು. ಯಾವುದು? 2x + 3y = 5 ಒಂದು ಈಕ್ವೇಷನು. ಇನ್ನೊಂದು ಈಕ್ವೇಷನು x - 2y = 6 ಕೊಟ್ಟಿದ್ದಾರೆ. ಓಕೆನಾ? ಸೊ ಇವಾಗ ಈ 2 ಈಕ್ವೇಷನ್ಸಲ್ಲಿ ಯಾವ್ದಾದ್ರು ನಾವು ಒಂದು ಈಕ್ವೇಷನ್ಸ್ನ ತಗೊಂಡು ನಾವೊಂದು ಎಕ್ಸ್ ಅಥವಾ ವೈದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಅದು ಹೆಂಗೆ ಅಂತಂದರೆ, ಇವಾಗ ಇದು 1 ಈಕ್ವೇಷನ್ ಅಂದ್ಕೊಳ್ಳಿ, ಇದು 2 ಈಕ್ವೇಷನ್. ಕರೆಕ್ಟ್ ಅಲ್ವಾ? ಇದನ್ನು ತಗೊಳ್ಳೋಣ. ಇಲ್ಲ, ಯಾಕಂದರೆ ಎಕ್ಸ್ ಅನ್ನೋದಕ್ಕೆ ಕೋಎಫಿಷಿಯಂಟ್ 1 ಇದೆ, ಇದು ಈಸಿ ಆಗುತ್ತೆ. ಫಾರ್ ಸಪೋಸ್ ನಿಮಗೆ ಹೇಳ್ತೀನಿ ತಾಳಿ, ಇವಾಗ 1x - 2y ಇದೆ. ಸೊ ಇವಾಗ ನಮಗೆ ಇದನ್ನು ತಗೊಂಡ್ರೆ ಈ ಈಕ್ವೇಷನ್ ತೊಗೊತಾ ಇದ್ದೀನಿ, x - 2y = 6 ಇದೆ. ಸೊ ನನಗೆ ಎಕ್ಸ್ ಬೇಕು. ಅವಾಗ ನಾನು ಏನು ಮಾಡ್ತೀನಿ, x = 6 ಹಂಗೆ ಇರುತ್ತೆ, -2yದು ಟ್ರಾನ್ಸ್ಪೊಸಿಷನ್ ಆದಾಗ ಇದು +2y ಆಗುತ್ತೆ. ಸೊ ಎಕ್ಸ್ ಅನ್ನೋದು ಇಲ್ಲಿ ನಮಗೆ x = 6 + 2y ಆಯಿತು. ಅದೇ ನಮಗೆ ಎಕ್ಸ್ ಕೋಎಫಿಷಿಯಂಟ್ 1 ಬದಲು ಬೇರೆ ಇದ್ದಿದ್ರೆ, ಫಾರ್ ಎಕ್ಸಾಂಪಲ್ 3x + 2y = 7 ಇತ್ತು ಅಂದ್ಕೊಳ್ಳಿ. ಈ ಒಂದು ಈಕ್ವೇಷನ್ ತಗೊಂಡು ನೀವೊಂದು ಎಕ್ಸ್ದು ಅಥವಾ ವೈದು ವ್ಯಾಲ್ಯೂ ತೊಗೊಬೇಕು ಅಂತ ಅನ್ಕೊತಾ ಇದ್ದೀರಾ. ಸೊ ಅವಾಗ ಏನಾಗುತ್ತೆ, ನಿಮಗೆ ಈ 3x = 7 - 2y ಆಗುತ್ತೆ. ಈ 3 ಕೆಳಗೆ ಬರುತ್ತೆ. x = 7 - 2y / 3 ಆಗುತ್ತೆ. ಸೊ ಇದು ನಿಮಗೆ ವ್ಯಾಲ್ಯೂ ಆಗಿರುತ್ತೆ ಎಕ್ಸ್ದು. ಕರೆಕ್ಟಾ? ಯಾವಾಗ ಕೋಎಫಿಷಿಯಂಟ್ ಬೇರೆ ಇದ್ದರೆ. ಇಲ್ಲಿ ಇವಾಗ ಬನ್ನಿ, ಇದು ಬಿಟ್ಬಿಡಿ, ಸುಮ್ಮನೆ ಹೇಳಿದ್ದು ನಿಮಗೆ ಇದು. ಇವಾಗ ಇಲ್ಲಿ x = 6 + 2y ಆಯಿತು ಅಂದರೆ x ಅನ್ನೋ ಜಾಗದಲ್ಲಿ 6 + 2y ಹಾಕ್ಬೋದು. ಎಲ್ಲಿ ಹಾಕ್ಬೋದು? ನಾವು ಈ ಈಕ್ವೇಷನ್ ತಗೊಂಡು ಈ ವ್ಯಾಲ್ಯೂನ ಕಂಡುಹಿಡೋದ್ರಿಂದ ಈ ಸೆಕೆಂಡ್ ಮೇಲ್ಗಡೆ ಇತ್ತಲ್ಲ ಫಸ್ಟ್ ಈಕ್ವೇಷನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಈಕ್ವೇಷನ್ 2x + 3y = 5 ಇದೆ. ಕರೆಕ್ಟ್ ಅಲ್ವಾ? ಎಕ್ಸ್ ಜಾಗದಲ್ಲಿ ಏನು ಹಾಕ್ಕೊಬೇಕು? 2 × x ಜಾಗದಲ್ಲಿ 6 + 2y ಹಾಕ್ಕೊಳ್ಳಿ, ಪ್ಲಸ್ 3y = 5. ಈಗ 2 × 6 = 12 + 2 × 2 = 4y + 3y = 5. ಸೊ 12 ಪ್ಲಸ್ ಇವೆರಡು ಲೈಕ್ ಟರ್ಮ್ಸ್, 4y + 3y 7y = 5. ಸೊ 12 ಆ ಕಡೆ ಕಳಿಸಿದ್ರೆ 7y = 5 - 12. ಸೊ 7y = -7, y = -7/7, y = -1 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದೇ ಈಕ್ವೇಷನಲ್ಲಿ ಮತ್ತೆ ನೀವು y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಸಾರಿ, ಇದೇ ಈಕ್ವೇಷನ್ ಅಂತೀನಿ. ಈ ಈಕ್ವೇಷನ್ ಆಲ್ರೆಡಿ ತೊಗೊಂಡ್ಬಿಟ್ವಿ, ಅದು 2x + ತೊಗೊಂಡಿದ್ದಕ್ಕೆ ನಮಗೆ y ಬಂತು. ಸೊ ಇವಾಗ ಇಲ್ಲಿ ಕೆಳಗಡೆ ನಮಗೆ x ಬೇಕಲ್ವಾ? ಸೊ x ಈ ಒಂದು ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿ. x = 6 + y ಅಂದ್ರೇನು? -1. x = 6 + 2 × -1 -2 ಆಗುತ್ತೆ. ಸೊ 6 - 2 ನಮಗೆ x = 4 ಬರುತ್ತೆ. ಸೊ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್. ಈ ಥರ ಮಾಡಿದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ನಿಮಗೆ x ವ್ಯಾಲ್ಯೂ ಮತ್ತು y ವ್ಯಾಲ್ಯೂ ಬರುತ್ತೆ. ಓಕೆನಾ? ಸೊ ಇವಾಗ ಎಲಿಮಿನೇಷನ್ ಮೆಥಡ್ ನೋಡೋಣ. ಸೇಮ್ ಎಕ್ಸಾಂಪಲ್ ತೊಗೊಳ್ಳೋಣ. ಎಲಿಮಿನೇಷನ್ ಮೆಥಡಲ್ಲಿ ನೋಡೋಣ. ಯಾವ್ದು ಈಕ್ವೇಷನ್ಸ್ ನಮಗೆ? 2x + 3y = 5 ಒಂದು ಈಕ್ವೇಷನು, ಇನ್ನೊಂದು x - 2y = 6. ಕರೆಕ್ಟ್ ಅಲ್ವಾ? ಸೇಮ್ ಈಕ್ವೇಷನ್ಸ್. ಮುಂಚೆ ಏನು ಮಾಡಿದ್ವು ನಾವು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ, ಸೇಮ್ ಈಕ್ವೇಷನ್ಸು ಎಲಿಮಿನೇಷನ್ ಮೆಥಡಲ್ಲಿ ಮಾಡೋಣ. ಅದೇ ಆನ್ಸರ್ ಬರುತ್ತೋ ನೋಡೋಣ. ಸೊ ನಮಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ. ಇವಾಗ ಎಲಿಮಿನೇಷನ್ ಮೆಥಡಲ್ಲಿ ಬಂದಾಗ ಫಸ್ಟ್ ಏನು ನೋಡಬೇಕು ಅಂತಂದರೆ, ಯಾವುದಾದ್ರೂ ನಮಗೆ ಕೋಎಫಿಷಿಯಂಟ್ ಅಂದರೆ ಎಕ್ಸ್ ವೇರಿಯಬಲ್ ಮುಂಚೆ ಬರೋದು, ಅದು ಸೇಮ್ ಇದೆಯಾ ನೋಡ್ಕೊಬೇಕು. ಸೇಮ್ ಇಲ್ಲ ಅಂದರೆ ಸೇಮ್ ಮಾಡಬೇಕು. ಇವಾಗ ನಾವು ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಬಟ್ ಇಲ್ಲಿ 2 ಇದೆ.
ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ಯಾವ್ದಾರು ಒಂದು ಮ್ಯಾಚ್ ಮಾಡಬೇಕು. ಸೊ ನಾವು ಫಸ್ಟು ಇದಕ್ಕೆ ಈ 2x ಇದೆಯಲ್ಲ ಇದಕ್ಕೆ ಮ್ಯಾಚ್ ಮಾಡೋಣ. ಈ ಒಂದು ಈಕ್ವೇಷನ್ ಕೋಎಫಿಷಿಯಂಟ್ ಇದೆಯಲ್ಲ ಇಲ್ಲಿ 1 ಇದೆ. ಸೊ ಈ ಕೋಎಫಿಷಿಯಂಟು ಮ್ಯಾಚ್ ಮಾಡೋಣ. ಸೊ ಮ್ಯಾಚ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇದನ್ನ ಇಂಟು 2 ಮಾಡೋಣ. ಸೊ ಅವಾಗ ನಮಗೆ ಇದು 2x ಆಗುತ್ತೆ, ಇದು 2x ಆಗುತ್ತೆ, ಮ್ಯಾಚ್ ಆಗುತ್ತೆ, ಜೋಡಿ ಆಗೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಅದನ್ನು ಇಂಟು ಮಾಡಿದ್ರೆ ಫಸ್ಟ್ ಈಕ್ವೇಷನ್ ಹಂಗೆ ಬರ್ಕೊತೀನಿ. ಫಸ್ಟ್ ಈಕ್ವೇಷನಲ್ಲಿ ಏನು ಚೇಂಜಸ್ ಇರಲ್ಲ. 2x + 3y = 5 ಬರ್ಕೊಂಡೆ. ಈ ಸೆಕೆಂಡ್ ಈಕ್ವೇಷನ್ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಂಟು 2. ಸೊ 2 × x 2x ಮೈನಸ್ 2y × 2 4y ಈಕ್ವಲ್ಸ್ 2 6 12 ಬಂತು. ಇವಾಗ ಒಂದಾಯ್ತಲ್ವಾ? ಏನು ಫಸ್ಟು ಮ್ಯಾಚ್ ಮಾಡಬೇಕು, ಮ್ಯಾಚ್ ಕೋಎಫಿಷಿಯಂಟ್. ಕರೆಕ್ಟ್ ಅಲ್ವಾ? ಮ್ಯಾಚ್ ಕೋಎಫಿಷಿಯಂಟ್ ಫಸ್ಟ್ ಥಿಂಗ್ ಮಾಡ್ತೀರಾ. ಸೆಕೆಂಡ್ ಥಿಂಗ್ ಏನು ಮಾಡ್ತೀರಾ, ಸೈನ್ಸು ಪ್ಲಸ್ಸು ಮೈನಸ್ ಇದೆಯಲ್ಲ, ಈ ಪ್ಲಸ್ಸು ಮೈನಸ್ಸು ಸೇಮ್ ಇದ್ದರೆ ನೀವೇನು ಮಾಡ್ತೀರಾ, ಸೊ ಸೇಮ್ ಸೈಡ್ ಇದ್ದರೆ ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಎಸ್ಗೆ ಎಸ್, ಡಿಫ್ರೆಂಟ್ ಸೈನ್ಸ್ ಇದ್ದರೆ ನಾವು ಆ್ಯಡ್ ಮಾಡ್ತೀವಿ. ಓಕೆನಾ? ಅಂದರೆ ಈಗ ನೋಡಿ, ನಾವು ಫಸ್ಟ್ ಏನು ಮಾಡಿದ್ವಿ, ಈ ಒಂದು ಕೋಎಫಿಷಿಯಂಟ್ ಅನ್ನೋದು ಈಕ್ವಲ್ ಮಾಡ್ಕೊಂಡ್ವಿ, ಈಕ್ವಲ್ ಆಯಿತು. ಇವಾಗ ಸೈನ್ ಏನಿದೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇದೆ. ಕರೆಕ್ಟ್ ಅಲ್ವಾ? ಅಂದರೆ ಸೇಮ್ ಇದೆ. ಸೇಮ್ ಇದ್ದಾಗ ನಾವೇನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಇದನ್ನು ಸಬ್ಟ್ರಾಕ್ಟ್ ಆದಾಗ ಏನಾಗುತ್ತೆ, 2x ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಮೈನಸ್ ಇದೆ, ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ 4y ಪ್ಲಸ್ 3y 7y ಆಗುತ್ತೆ. ಮೈನಸ್ 12 ಪ್ಲಸ್ 5 ಮೈನಸ್ 7 ಆಗುತ್ತೆ. ಸೊ y = ಇಲ್ಲಿ ಮತ್ತೆ -1 ಬರುತ್ತೆ. ಸೇಮ್ ಇಲ್ಲೂ ಕೂಡ ನಮ್ಗೆ ಅದೇ ಆನ್ಸರ್ ಅಲ್ವಾ ಬಂದಿದ್ದು? ಕರೆಕ್ಟ್ ಅಲ್ವಾ? ಸೊ ಇವಾಗ ಈ y ಅನ್ನೋದು -1 ಅಲ್ವಾ ವ್ಯಾಲ್ಯೂ, ಅದನ್ನು ತಗೊಂಡು ಯಾವ ಈಕ್ವೇಷನ್ಗಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ. ಫಾರ್ ಎಕ್ಸಾಂಪಲ್ 2x + 3y = 5 ಇದೆ. ಈ ಒಂದು ಈಕ್ವೇಷನ್ಗೆ ಈ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2x + 3 × -1 = 5. 2x 3 1 3 ಅರೆ ಮೈನಸ್ ಇದೆ, -3 ಆಗುತ್ತೆ, = 5. ಸೊ ಈ 3 ಈ ಕಡೆ ಬಂದಾಗ 2x = 5 + 3 x = 8/2 x = 4 ಬರುತ್ತೆ. ಸೇಮ್ ಆನ್ಸರ್ ಬಂತಲ್ವಾ? ಸೊ ನನ್ನ ಕೇಳಿದ್ರೆ ಯಾವ್ದು ಈಸಿ ಅಂತ ಅಂದರೆ ನಾರ್ಮಲ್ ಆಗಿ ಎಲಿಮಿನೇಷನ್ ಮೆಥಡ್ ಈಸಿ ಇರುತ್ತೆ. ಸರಿನಾ? ಸೊ ಇವಾಗ ಇದರಲ್ಲಿ ಜಸ್ಟ್ ಸೈನ್ಸು ಫಸ್ಟು ಕೋಎಫಿಷಿಯಂಟ್ನ ಸೇಮ್ ಮಾಡ್ತೀವಿ, ಅದಾದಮೇಲೆ ಸೇಮ್ ಸೈನ್ ಇದ್ದರೆ ಸಬ್ಟ್ರಾಕ್ಟ್ ಮಾಡ್ತೀವಿ, ಡಿಫ್ರೆಂಟ್ ಸೈನ್ ಇದ್ದರೆ ನಾವು ಆ್ಯಡ್ ಮಾಡ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ 2x + y = 7 ಇದೆ. ಅದಾದಮೇಲೆ 3x - y ಇದೆ, -y = 5 ಇದೆ. ಇಲ್ಲಿ ಸೈನ್ಸ್ ಅನ್ನೋದು ಫಸ್ಟ್ ಕೋಎಫಿಷಿಯಂಟ್ ಈಕ್ವಲ್ ಇದೆ ನೋಡಬೇಕು. ಈಕ್ವಲ್ ಇದೆ ಎಲ್ಲಿ, ಇದಕ್ಕೂ 1 ಇದೆ, ಇದಕ್ಕೂ 1 ಇದೆ. ಇದು ಯಾವ್ದಾರು ಆಗಿರ್ಬೋದು, ಈ ವೇರಿಯೇಬಲ್ಗಾರು ಆಗಿರ್ಬೋದು, ಈ ವೇರಿಯೇಬಲ್ಗಾರು ಆಗಿರ್ಬೋದು. ಸೊ ಯಾವ್ದಾದ್ರು ಒಂದು ವೇರಿಯೇಬಲ್ಸ್ಗೆ ಕೋಎಫಿಷಿಯಂಟ್ ಈಕ್ವಲ್ ಇದೆ ನೋಡ್ಕೊಬೇಕು, ಈಕ್ವಲ್ ಇದೆ. ಸೊ ಇವಾಗ ಡಿಫ್ರೆಂಟ್ ಸೈನ್ಸ್, ಇದು ಪ್ಲಸ್ ಇದೆ, ಮೈನಸ್ ಇದೆ, ಅವಾಗ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇದು ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್. ಸೊ -1y + 1y ಕ್ಯಾನ್ಸಲ್ ಆಗೋಗುತ್ತೆ. ಕರೆಕ್ಟ್ ಅಲ್ವಾ? ಅದಾದಮೇಲೆ 3x + 2x ಏನು 5x ಈಕ್ವಲ್ಸ್ ಇಲ್ಲಿ ಪ್ಲಸ್ 5x = 12 ಬರುತ್ತೆ. ಅರ್ಥ ಆಗ್ತಿದಲ್ವಾ? ಸೊ ಡಿಫ್ರೆಂಟ್ ಸೈನ್ಸ್ ಇದ್ದರೆ ಆ್ಯಡ್ ಮಾಡಿ, ಸೇಮ್ ಸೈನ್ಸ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಿ. ಡನ್? ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ 2x + 3y = 7 ಇದೆ. ಇನ್ನೊಂದು ಇಕ್ವೇಷನ್ 3x + 2y = 9 ಇದೆ. ಅವಾಗ ಏನು ಮಾಡ್ತೀರಾ, ಇಲ್ಲಿ 2ಗೆ ಏನು ಮಲ್ಟಿಪ್ಲೈ, ಪಾಯಿಂಟ್ಸ್ ಎಲ್ಲ ಡೆಸಿಮಲ್ ಎಲ್ಲ ತೊಗೊಬಾರ್ದು ನಾವು. ಇಲ್ಲಿ 2ಗೆ ಏನು ಮಲ್ಟಿಪ್ಲೈ ಮಾಡಿದ್ರು 3 ಬರಲ್ಲ, ಅಥವಾ ಇಲ್ಲಿ 2ಗೆ 3 ಬರಲ್ಲ. ಅವಾಗ ಏನು ಮಾಡ್ತೀರಾ, ಇಷ್ಟು ವೀಡಿಯೋಸ್ ನೋಡಿದ್ವಿ ಅರ್ಥಮೆಟಿಕಲಿ ಏನು ಮಾಡ್ತಿದ್ವಿ, LCM ತೊಗೊಬೇಕು. ಅಂದರೆ ಇವಾಗ ಇವೆರಡಕ್ಕೆ LCM ತೊಗೊಂಡ್ರೆ ಏನು ಬರುತ್ತೆ, 6 ಬರುತ್ತೆ. ಸೊ ಈ 2 6 ಆಗಬೇಕು ಅಂತಂದರೆ ಇದನ್ನು ಇಂಟು 3 ಮಾಡಿ, ಇದನ್ನು ಇಂಟು 2 ಮಾಡಿ. ಇಲ್ಲ ಕನ್ಫ್ಯೂಸ್ ಆಯಿತು ಅಂತಂದರೆ ಈ ಫಸ್ಟ್ ಕೋಎಫಿಷಿಯಂಟಿಂದ ಇದನ್ನು ಮಲ್ಟಿಪ್ಲೈ ಮಾಡಿ, ಈ ಫಸ್ಟ್ ಕೋಎಫಿಷಿಯಂಟಿಂದ ಇದನ್ನು ಮಲ್ಟಿಪ್ಲೈ ಮಾಡಿ, ಸಿಂಪಲ್. ಸೊ ಅವಾಗ ಏನಾಗುತ್ತೆ ನಮಗೆ, ಈ ಒಂದು ಈಕ್ವೇಷನ್ ಇಂಟು 3 ಮಾಡಿದ್ರೆ 3x + 9y = 21 ಆಗುತ್ತೆ. ಇದನ್ನು 2 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ, ಸಾರಿ ಇದು 6x, ಯಾಕಂದರೆ 3 2 6, 3 ಬರುತ್ತೆ, ಸಾರಿ. 6x + 9y = 21 ಬರುತ್ತೆ. ಅದಾದಮೇಲೆ ಇದನ್ನು 2 ಮಲ್ಟಿಪ್ಲೈ ಮಾಡಿದ್ರೆ 2 3 6 + 2 2 4y = 18 ಬರುತ್ತೆ. ಸೊ ಇಲ್ಲಿ ಸೇಮ್ ಸೈನ್ಸ್ ಇಲ್ಲಿ ಪ್ಲಸ್ ಇದೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಸಬ್ಟ್ರಾಕ್ಟ್ ಮಾಡ್ತೀವಿ, ಇದೆಲ್ಲ ಸಬ್ಟ್ರಾಕ್ಟ್ ಮಾಡ್ತೀವಿ. ಮುಗೀತಾ? ಅರ್ಥ ಆಗ್ತಿದಲ್ವಾ? ತುಂಬ ಸಿಂಪಲ್. ಇವೆಲ್ಲ ನಿಮ್ಗೆ ಆ್ಯಕ್ಚುಲಿ ಗೊತ್ತಿದ್ರೆ ನೀವು ಎಷ್ಟೊಂದು ಸಮ್ಸ್ನ ಆರಾಮಾಗಿ ಮಾಡ್ಬಿಡ್ಬೋದು. ಅಂದರೆ ನೀವು ಅಲ್ಲಿ ಕ್ವಶನ್ಸ್ ನೋಡ್ತೀರಾ, ಅಲ್ಲಿ ನಿಮಗೆ ಇದು ಯಾವ ಥರ ಇದೆ, ಅದು ಏನು ಇಂಟರ್ಸೆಕ್ಟ್ ಆಗ್ತಿದೆಯಾ, ಅಥವಾ ಪ್ಯಾರಲಲ್ ಲೈನ್ಸ್ ಆಗ್ತಿದೆಯಾ, ಅಥವಾ ನಿಮಗೆ ಇನ್ಸಿಡೆಂಟ್ ಆಗ್ತಿದೆಯಾ ಅಂತ ಗೊತ್ತಾದರೆ ನಿಮಗೆ ಏನೊಂದು ಗೊತ್ತಾಗುತ್ತೆ ಇರಲಿ ನಿಮಗೆ ಆನ್ಸರ್ ಮಾಡೋಕ್ಕೆ. ನಿಮಗೆ ಅದು ಯಾವುದು ಅಂತಲೇ ಗೊತ್ತಿಲ್ಲ ಅಂತ ಅಂದಾಗ ಸುಮ್ಮನೆ ಆ ಒಂದು ಆನ್ಸರ್ಗೆ ಯಾರೋ ಒಂದು ಏನೋ ಹೇಳ್ಕೊಂಡು ಕೊಟ್ಟಿರ್ತಾರೆ, ಅದನ್ನು ಮಾಡಿಬಿಡ್ತೀವಿ. ಸೊ ಆ ಥರ ತಪ್ಪು ಮಾಡಬೇಡಿ.
ಅಷ್ಟೇ. ನೀವು ಯಾರ್ದು ವಿಡಿಯೋಸಾರು ನೋಡಿ, ನಂದೇ ನೋಡಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಬಟ್ ಅರ್ಥ ಆದರೆ ಮಾತ್ರ ನೋಡಿ ಅಷ್ಟೇ. ಬಟ್ ದಯವಿಟ್ಟು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಸೊ ಇವಾಗ ನಾವು ಕೆಲವೊಂದು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಸೊ ನಿಮ್ಗೆ ಇನ್ನೂ ಒಂದು ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ, ಓಕೆನಾ. ಫಸ್ಟ್ ಕ್ವಶನು, ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ 5x minus 7y plus 28 equals 0 and 10x plus 14y ಇದು 14y minus 28 equals 0. ಇದಕ್ಕೆ ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಎ 0, ಬಿ 1, ಸಿ 2, ಡಿ ಇನ್ಫೈನೈಟ್. ಸೊ ನಾವು ಮುಂಚೆ ತಾನೇ ತಿಳ್ಕೊಂಡ್ವಿ ರೇಷಿಯೋಸ್ ಅಂತ, ಅಂದರೆ ಕೋಎಫಿಷಿಯಂಟ್ ರೇಷಿಯೋಸ್ ನಮಗೆ ಈಕ್ವಲ್ ಇದ್ದರೆ ಆವಾಗ ನಮಗೆ ಅದು 3 ಟೈಪ್ಸ್ ಇರುತ್ತೆ. ಯಾವುದ್ಯಾವುದು? ಫಸ್ಟು ಇಂಟರ್ಸೆಕ್ಟು, ಪ್ಯಾರಲಲು ಮತ್ತು ಕೋಇನ್ಸಿಡೆಂಟು. ಸೊ ಇವಾಗ ನಾವು 2 ಈಕ್ವೇಷನ್ಸ್ ನೋಡಿಕೊಂಡ್ರೆ 5x minus 7y plus 28 equals 0 ಒಂದಿದೆ. ಇನ್ನೊಂದು 10x plus 14y minus 28 equals 0 ಇದೆ. ಸೊ ಇವಾಗ ನಾವು a1 by a2 equals b1 by b2 ಇದೆಯಾ ನೋಡ್ಕೊಂಡು. ಸೊ ಇದು ನಾಟ್ ಈಕ್ವಲ್ಸ್ ಇದ್ದರೆ ಇದು ನಮ್ಗೆ ಏನಾಗಿರುತ್ತೆ, 1 ಸೊಲ್ಯೂಷನ್ ಬರುತ್ತೆ. ಸೊ ಅದೇನಾಗಿರುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ. ಸೊ ಇವಾಗ a1 ಏನು ಇಲ್ಲಿ 5 by a2 ಏನು 10 ಈಕ್ವಲ್ಸ್ b1 ಏನು -7 by b2 ಏನು 14. ಇಲ್ಲಿ ನಮ್ಗೆ ಏನಾಗುತ್ತೆ, 5 1s 5 2s 7 1s 7 2s. ಆದರೆ ಇದು 1/2 ಈಕ್ವಲ್ಸ್ ಇದು -1/2. ಸೊ ವಿಚ್ ಇಸ್ ನಾಟ್ ಈಕ್ವಲ್ಸ್, ಅಂದರೆ ಇದು ನಮಗೆ ಇಂಟರ್ಸೆಕ್ಟ್. ಅಂದರೆ ಇಲ್ಲಿ ಆನ್ಸರ್ ಎಷ್ಟು, 1 ಸೊಲ್ಯೂಷನ್. ಇಟ್ ಹ್ಯಾಸ್ ಓನ್ಲಿ 1 ಸೊಲ್ಯೂಷನ್. ಅರ್ಥ ಆಯ್ತಲ್ವಾ? ಸೊ ನೀವು ಡೈರೆಕ್ಟಾಗಿ ಈ ಕ್ವಶನ್ಗೆ ಹೋಗ್ಬಿಟ್ಟಿದ್ದೀರಿ, ನಿಮ್ಗೆ ಏನು ಅರ್ಥ ಆಗ್ತಿತ್ತು ಹೇಳಿ? ಅದಕ್ಕೆ ಹೇಳ್ತಿರೋದು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ನು, ಕಾಸ್ಟ್ ಆಫ್ 8 pencils, 5 pens and 3 erasers is rupees 111. Cost of 9 pencils, 6 pens and 5 erasers is rupees 130. Cost of 16 pencils, 11 pens and 3 erasers is rupees 221. What is the cost of 39 pencils, 26 pens and 13 erasers? ಸೊ ಇಷ್ಟು ಕ್ವಶನು. ಸೊ ಇಲ್ಲಿ ಏನು ಕೇಳಿದ್ದಾರೆ, ಕಾಸ್ಟ್ ಆಫ್ 8 pencils ಕೊಟ್ಟಿದ್ದಾರೆ. ಒಂದಷ್ಟು ಯಾವುದ್ಯಾವುದೋ ಕೊಟ್ಟಿದ್ದಾರೆ, ಪೆನ್ಸಿಲ್ದು ಮತ್ತು ಪೆನ್ದು ಎಲ್ಲ ಕೊಟ್ಟಿದ್ದಾರೆ. ಲಾಸ್ಟ್ಗೆ ಏನು ಕೇಳಿದ್ದಾರೆ, 39 ಪೆನ್ಸಿಲ್ದು, 26 ಪೆನ್ಸ್ದು, 13 ಎರಸರ್ದು ಪ್ರೈಸ್ ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಈಗ ನಾವು ಕಾಸ್ಟ್ ಆಫ್ 1 ಪೆನ್ಸಿಲ್ದು ಎಕ್ಸ್ ಅಂತ ತಗೊಂಡು, ಎಕ್ಸ್ ಅಂದರೆ ಕಾಸ್ಟ್ ಆಫ್ 1 ಪೆನ್ಸಿಲ್. ಇದು ನಾನು ಮತ್ತೆ ಪ್ರತಿಯೊಂದು ಕ್ವಶನ್ಗೂ ಬರೆಯಲ್ಲ, ಈ ಥರ ಜಸ್ಟ್ ಕ್ಲೀನಾಗಿ ಬರೀತಾ ಇದ್ದೀನಿ, ನೋಡ್ಕೊಂಬಿಡಿ. ನೆಕ್ಸ್ಟ್ ವೈಗೆ ಕಾಸ್ಟ್ ಆಫ್ 1 ಪೆನ್ ಅಂತ ತಗೊಂಡು, ಝೆಡ್ಗೆ ಕಾಸ್ಟ್ ಆಫ್ 1 ಎರೇಸರ್ ಅಂತ ತಗೊಂಡು. ಓಕೆನಾ? ಸೊ ಇವಾಗ ನಮಗೆ ಒಂದು ಈಕ್ವೇಷನ್ ಬರುತ್ತೆ. ಹೆಂಗೆ? ಕಾಸ್ಟ್ ಆಫ್ 8 pencils, 8 pencils ಅಂದರೆ ಒನ್ ಪೆನ್ಸಿಲ್ ಎಷ್ಟು ಗೊತ್ತಿಲ್ಲ. ಸೊ 8 into x, ಕರೆಕ್ಟ್ ಅಲ್ವಾ? ಎಕ್ಸ್ ಅಂದರೆ ಏನು, ಕಾಸ್ಟ್ ಆಫ್ 1 pencils, 8 pencils. ಸೊ 8x ಪ್ಲಸ್ 5 pens ಅಂದರೆ 5y ಪ್ಲಸ್ 3 erasers ಅಂದರೆ 3z ಈಕ್ವಲ್ಸ್ ಎಷ್ಟು, 311. ಓಕೆನಾ? ನೆಕ್ಸ್ಟ್ ಇನ್ನೊಂದು ಈಕ್ವೇಷನ್, ಕಾಸ್ಟ್ ಆಫ್ 9 pencils ಅಂದರೆ 9x ಪ್ಲಸ್ 6 pens 6y ಪ್ಲಸ್ 5z, 5 erasersಗೆ 130 rupees ಆಯ್ತಂತೆ. ಇವಾಗ ನಮಗೆ ಕೇಳ್ತಿರೋದೇನು, ಅವ್ರು ಕೇಳ್ತಿರೋದೇನು ನಮಗೆ, 39x ಪ್ಲಸ್ 26y ಪ್ಲಸ್ 13z ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಸಾರಿ, ಅದ್ರ ಜೊತೆಗೆ ಇನ್ನೊಂದು ಕೂಡ ಕೊಟ್ಟಿದ್ದಾರೆ. ಯಾವುದು? 16x, 3 ಈಕ್ವೇಷನ್ ಕೊಟ್ಟಿದ್ದಾರೆ. 16x
11y ಪ್ಲಸ್ 3z ಈಕ್ವಲ್ಸ್ 221 ಕೊಟ್ಟಿದ್ದಾರೆ. ಸೊ ಇವಾಗ ನಮಗೆ 39x ಪ್ಲಸ್ 26y ಪ್ಲಸ್ 13z ಬೇಕು. ಅಂದರೆ ನಾವು ಇದನ್ನು ಏನೋ ಒಂದು ಮಾಡಿದ್ರೆ ಈ ವ್ಯಾಲ್ಯೂ ತರಿಸ್ಬೇಕು ನಾವು, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಜಸ್ಟ್ ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಒಂದ್ಸಲ ನೋಡೋಣ. 16 ಪ್ಲಸ್ 9 ನಮಗೆ 25 ಪ್ಲಸ್ 8 ನಮಗೆ 34 ಆಗುತ್ತೆ. ಸೊ 39 ಅಂತೂ ಬರಲ್ಲ. ನಾವು ಇಲ್ಲಿ ಆ್ಯಕ್ಚುಲಿ 3 ವೇರಿಯೇಬಲ್ಸ್ ಇದೆ, ಎಕ್ಸ್ ವೈ ಝೆಡ್ ಇದೆ. ಆ್ಯಕ್ಚುಲಿ ನಾವು ಮಾಡ್ತೇವೆ 2 ವೇರಿಯೇಬಲ್ಸೇ, ಬಟ್ ಸ್ಟಿಲ್ ನಿಮ್ಗೆ ಅರ್ಥ ಆಗೋಕ್ಕೆ ಅಟ್ಲೀಸ್ಟ್ ಒಂದು 3 ವೇರಿಯೇಬಲ್ಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಮಾಡ್ಬೋದು. ಬಟ್ ಇದು ಲೀನಿಯರ್ ಈಕ್ವೇಷನ್, ಯಾಕಂದರೆ ಡಿಗ್ರಿ ಅನ್ನೋದು 1 ಇದೆ, ಸೊ ಏನು ಪ್ರಾಬ್ಲಮ್ ಆಗಲ್ಲ. ಈಗ 2 ಈಕ್ವೇಷನ್ ಇದ್ದಾಗ ಏನು ಮಾಡ್ತಿದ್ವಿ ನಾವು, ಇದನ್ನು ಮ್ಯಾಚ್ ಮಾಡಿಕೊಂಡು ಅವಾಗ ಒಂದು ಯಾವುದೋ ಒಂದು ಸಬ್ಟ್ರಾಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ 3 ಈಕ್ವೇಷನ್ ಇದೆ, ನಾವು ಆ ಥರ ಮಾಡೋಕ್ಕಾಗಲ್ಲ. ಸೊ ನಾವು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು. ಅಂದರೆ ಆ ಥರ ಮಾಡ್ಬೋದು, ಅಂದರೆ ಆ ಥರ ಮಾಡೋಕ್ಕೋರೆ ನಮಗೆ ತುಂಬ ಈಕ್ವೇಷನ್ಸ್ ಬಂದ್ಬಿಡುತ್ತೆ, ತುಂಬ ಕನ್ಫ್ಯೂಸ್ ಆಗಿ ಹೋಗ್ತೀವಿ. ಸೊ ಇದನ್ನು ಹೆಂಗೆ ಮಾಡೋದು ಒಂದ್ಸಲ ನೋಡೋಣ. ಇವಾಗ ಯೋಚನೆ ಮಾಡೋಣ, ಕರೆಕ್ಟಾ? ನಮಗೆ ಇಲ್ಲೇನು ಅಟ್ಲೀಸ್ಟ್ ಒಂದು ಪೆನ್ಸಿಲು, ಒಂದು ಪೆನ್ನು, ಒಂದು ಎರೇಸರ್ ಆದರೂ ಸಿಕ್ಕಿದ್ರೆ ಈ 39, 26, 13 ಸಿಗುತ್ತೆ, ಕರೆಕ್ಟ್ ಅಲ್ವಾ? ಅಥವಾ ಟೋಟಲ್ ಆ್ಯಡ್ ಮಾಡಿದಾಗ ನನಗೆ 39, 26, 13 ಬಂದರೂ ಈಸಿಯಾಗಿ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಆದರೆ ನಮಗೆ ಟೋಟಲ್ ಮಾಡಿದ್ರೆ ಇಲ್ಲಿ ಎಷ್ಟು 16, 24, 25, 33ನೇ ಬರ್ತಿದೆ. ಅವಾಗ 34 ಸರಿ 33ನೇ ಬರ್ತಿದೆ. ಸರಿ, ಇದೊಂದ್ಸಲ ಎಲ್ಲ ಆ್ಯಡ್ ಮಾಡಿ ನೋಡಿಕೊಂಡ್ರೆ ನಾವು ಮತ್ತೆ ಅದು ಏನಾದ್ರು ಈಕ್ವಲ್ ನಂಬರಿಂದ ಕಾಮನ್ ಡಿಫ್ರೆನ್ಸ್ ಏನಾದ್ರು ತೆಗಿಯಂಗಿದ್ರೆ ಅವಾಗ ನಮಗೆ ಆನ್ಸರ್ ಅನ್ನೋದು ಬಂದ್ಬಿಡುತ್ತೆ. ಒಂದ್ಸಲ ಚೆಕ್ ಮಾಡೋಣ ಆ್ಯಡ್ ಮಾಡಿ. ಸೊ ಇದು ನಮಗೆ ಕೇಳಿರೋದು, ಕನ್ಫ್ಯೂಸ್ ಆಗಿಬಿಟ್ಟು ಇದ್ರ ಕೆಳಗೆ ಬರ್ದಿದ್ದೀನಿ ಅಂದ್ಬಿಟ್ಟು. ಸೊ ಇವಾಗ ನಮಗೆ 8x ಪ್ಲಸ್ 9x ಪ್ಲಸ್ 16x ಎಷ್ಟಾಗುತ್ತೆ? 33x ಪ್ಲಸ್ 11, 5, 16 ಪ್ಲಸ್ 6, 22y ಪ್ಲಸ್ 5, 6, 7, 8, 9, 10, 11. 11zಗೆ ನಮಗೆ ಎಷ್ಟು ರುಪೀಸ್ ಆಗುತ್ತೆ ಟೋಟಲು? 200, 300, 400, 430, 440, 450, 462 ರುಪೀಸ್ ಆಗುತ್ತೆ. 462 ಆಗುತ್ತೆ. ಸೊ ಇವಾಗ ಇದು ಮೂರಲ್ಲಿ ಕಾಮನ್ ಯಾವ್ದಾದ್ರು ಕಾಮನ್ ತೆಗಿಬೋದಾ? ಯಾವುದಿಂದಾದ್ರು ಡಿವೈಡ್ ಮಾಡ್ಬೋದಾ ನೋಡಿದ್ರೆ 11 ಕಾಮನ್ ತೆಗಿಬೋದು, ಕರೆಕ್ಟ್ ಅಲ್ವಾ? 11 3s 33, 11 2s 22, 11 1s 11. ಇದು ನಮಗೆ 11 4s 42, 11 2s 22, 42 ಬರುತ್ತೆ. ಸೊ ನಾವು 11ಇಂದ ಡಿವೈಡ್ ಮಾಡಿದ್ರೆ ಈ ಹೋಲ್ ಈಕ್ವೇಷನ್ನ ನಮಗೆ ಇದು 3x ಪ್ಲಸ್ 2y ಪ್ಲಸ್ z ಈಕ್ವಲ್ಸ್ 42 ಬರುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ಇದನ್ನ ನಾವು ಈ 39ಗೆ ಮ್ಯಾಚ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಈ ಒಂದು ಈಕ್ವೇಷನ್, ಈ ಒಂದು ಅಮೌಂಟ್ನ ಇದಕ್ಕೆ ಮ್ಯಾಚ್ ಆಗಬೇಕು. ಸೊ ಇದಕ್ಕೆ ಏನೋ ರಿಲೇಷನ್ ಇದೆಯಾ ನೋಡ್ಕೊಂಡ್ರೆ 13 3s 39, 13 2s 26, 13 1s 13 ಆಗೋಯ್ತಲ್ವ ನಮ್ಮ ಆನ್ಸರ್ ಬಂದಂಗೆ. ಸೊ ಇವಾಗ ಈ ಒಂದು ಈಕ್ವೇಷನ್ಗೆ ನಾವು ಇಂಟು 3 ಮಾಡೋಣ. ಇದನ್ನ ಡಿವೈಡ್ ಬೈ 11 ಮಾಡಿದ್ವಿ. 11 ಮಾಡಿದ್ಕೆ ನಮಗೆ ಇದು ಬಂತು. ಇದನ್ನ ಇಂಟು ಮಲ್ಟಿಪೈ ಬೈ 3 ಮಾಡಿದ್ರೆ ನಮ್ಗೆ ಬೇಕಾಗಿರೋ ಈಕ್ವೇಷನ್ಗೆ ಆನ್ಸರ್ ಬಂದ್ಬಿಡುತ್ತೆ. 13 ಇಂಟು 13 ಇದು 13 3s 39, x ಪ್ಲಸ್ 13 2s 26, y ಬಂತಲ್ಲ, ಪ್ಲಸ್ 13 1s 13, ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ. 13z ಈಕ್ವಲ್ಸ್ ಎಷ್ಟು ನಮಗೆ? 13 ಇಂಟು 42 ಎಷ್ಟಾಗುತ್ತೆ? 546 ಆಗುತ್ತೆ. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ ಇಲ್ಲಿ? 546 ರುಪೀಸ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಅದಕ್ಕೆ ಕೆಲವೊಂದ್ಸಲ ನಾವು ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಇನ್ನೊಂದಷ್ಟು ಸಮ್ಸ್ ಮಾಡೋಣ, ನಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಕಾಸ್ಟ್ ಆಫ್ 8 apples, 6 oranges and 3 bananas is rupees 64. Cost of 9 apples, 7 oranges and 5 bananas is rupees 76. Cost of 11 apples, 9 oranges and 7 bananas is rupees 96. What is the cost of 56 apples, 44 oranges and 30 bananas? ಸೊ ನಮ್ಗೆ ಆಪ್ಷನ್ಸು ಎ 472 ಕೊಟ್ಟಿದ್ದಾರೆ, ಬಿ 512 ಕೊಟ್ಟಿದ್ದಾರೆ, ಸಿ ನಮಗೆ 236 ಕೊಟ್ಟಿದ್ದಾರೆ, ಡಿ 432 ಕೊಟ್ಟಿದ್ದಾರೆ. ಸೊ ಇವಾಗ ಸೇಮ್ ಮುಂಚೆ ಹೆಂಗೆ ಮಾಡಿದ್ರು ಸೇಮ್ ಅದೇ ಥರನೇ. ಸೊ ಈಗ ನಾವು ಕಾಸ್ಟ್ ಆಫ್ 1 ಆ್ಯಪಲ್ಲು ಎಕ್ಸ್ ಅಂತ ತೊಗೊಂಡ, ಅಥವಾ ಎ ಅಂತ ತೊಗೊಂಡ, ಆರೆಂಜಸ್ ಬಿ ಅಂತ ತೊಗೊಂಡ, ಬನಾನಾ ಸಿ ಅಂತ ತೊಗೊಂಡ.
ಸೊ ಅವಾಗ ಏನಾಗುತ್ತೆ, ಫಸ್ಟ್ ಈಕ್ವೇಷನ್ ಏನಾಗುತ್ತೆ ನಮಗೆ 8a + 6b + 3c = 64. ಸೆಕೆಂಡ್ ಈಕ್ವೇಷನ್ ಏನಾಗುತ್ತೆ ನಮಗೆ, ಕಾಸ್ಟ್ ಆಫ್ 9 ಆ್ಯಪಲ್ಸ್ ಅಂದರೆ 9a + 7 ಆರೆಂಜಸ್ 7b + 3 ಬನಾನಾಸ್ 5 ಬನಾನಾಸ್ 5c = 76 ಆಯಿತು. ಥರ್ಡ್ ಈಕ್ವೇಷನ್ ಏನಾಯಿತು ನಮಗೆ, ಕಾಸ್ಟ್ ಆಫ್ 11 ಆ್ಯಪಲ್ಸ್ 11a + 9 ಆರೆಂಜಸ್ 9b + 9 ಆರೆಂಜಸ್ ಆ್ಯಂಡ್ 7 ಬನಾನಾಸ್ is 96 7c = 96 ಆಯಿತು. ಇವಾಗ ನಮಗೆ ಕೇಳ್ತಿರೋದೇನು, ಫೈಂಡ್ 56a + 44b + 30c = ಹೌ ಮಚ್ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ನಮಗೆ ಒಂದ್ಸಲ ಇದು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ, ಅವಾಗ 11 20 28 ಆಗುತ್ತೆ. 28 56 ಬರಬೇಕು. ಸೊ 28ಇಂದ 56 ಬರುತ್ತೆ ಇಂಟು 2. ಅದೇ ಥರ ಇದು ನೋಡಿಕೊಂಡ್ರೆ 15 22 22 × 2 44. ಓಕೆ, ಅದೇ ಥರ ಇದು ನೋಡಿಕೊಂಡ್ರೆ 8 + 7 15 15 to 30 ಬಂತಲ್ಲ, ಆಗೋಯ್ತು ಆನ್ಸರ್. ಓಕೆ, ಅಂದರೆ ಇವಾಗ ಈ 3 ಈಕ್ವೇಷನ್ ಆ್ಯಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, 9 11 20 28 11 + 9 20 20 + 8 28 28 ಆ್ಯಪಲ್ಸು ಪ್ಲಸ್ 9 + 17 16 + 6 22 22 ಬನಾನಸ್ಸು ಪ್ಲಸ್ 7 + 5 12 + 3 15 ಬನಾನಸ್ಸು 22 ಆರೆಂಜಸ್ಗೆ ನಮ್ಗೆ ಎಷ್ಟಾಗುತ್ತೆ ಟೋಟಲ್, ಇದು 90 + 61 150 220 236 ಆಗುತ್ತೆ. 236 ಆಯಿತು, ಕರೆಕ್ಟ್ ಅಲ್ವಾ? ಇವಾಗ ನಮ್ಗೇನು ಬೇಕು, 56 ಆ್ಯಪಲ್ಸ್ಗೆ 44 ಆರೆಂಜಸ್ಗೆ 30 ಬನಾನಾಸ್ ಬೇಕು. ಇದು ಮಲ್ಟಿಪ್ಲೈ ಇಂಟು 2 ಮಾಡಿದ್ರೆ ಆಗೋಯ್ತಲ್ವಾ, ನಮ್ಮ ಆನ್ಸರ್ ಬಂದ್ಬಿಡ್ತಲ್ವಾ. ಸೊ ಇಂಟು 2 ಮಾಡಿದ್ರೆ ಇದು 56a + 44b + 30c = 460 472. ಸೊ ನಮ್ಮ ಆನ್ಸರ್ 472. ಮುಗೀತು. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನು, ಇಫ್ ದ ಡಿಜಿಟ್ at the units place is 4 more than the digit at the tens place, the ratio of hundreds place and tens place is 2:1 and the ratio of hundreds place and units place is 2:3, then find the number. ಸೊ ಆಪ್ಷನ್ಸು ನಮಗೆ A 539, B 426, C 848, D 215 ಕೊಟ್ಟಿದ್ದಾರೆ. ಸೊ ಕ್ವಶನ್ ಒಂದ್ಸಲ ಫಸ್ಟ್ ಓದ್ಕೊಂಡ್ರೆ, ಇಫ್ ದ ಡಿಜಿಟ್ ಅಟ್ ದ ಯೂನಿಟ್ ಪ್ಲೇಸ್, ಈಗ ಏನು ಮಾಡ್ತಿಲ್ಲ ನಾನು, ಇಫ್ ದ ಡಿಜಿಟ್ ಅಟ್ ದ ಯೂನಿಟ್ ಪ್ಲೇಸ್ ಇಸ್ 4 more than the digit at the tens place. ಇವಾಗ ಎರಡಿದೆ ನಂಬರು, ಇದೇನು ಅದು ಯೂನಿಟ್ಟು, ಇದು 10, ಇದು 100 ಪ್ಲೇಸ್ ಅಲ್ವಾ, ಯೂನಿಟು 10 100. ಇಫ್ ದ ಡಿಜಿಟ್ ಅಟ್ ದ ಯೂನಿಟ್ ಪ್ಲೇಸ್, ಇಲ್ಲಿರೋದು ಒಂದು ನಂಬರು, ಇಫ್ ದ ಡಿಜಿಟ್ ಅಟ್ ದ ಯೂನಿಟ್ ಪ್ಲೇಸ್ ಈಸ್ 4 more than the digit at the tens place. ಇಲ್ಲಿ ಯಾವುದೋ ಒಂದು ಎಕ್ಸ್ ಅಂತ ಇದ್ದರೆ ಇದು ಬಂದು ನಮಗೆ x + 4 ಇರುತ್ತೆ. ಓಕೆನಾ? ಅಟ್ ದ ಟೆನ್ಸ್ ಪ್ಲೇಸ್ ಅಂಡ್ ದ ರೇಷಿಯೋ ಆಫ್ 100th ಪ್ಲೇಸ್ ಅಂಡ್ ದ ಟೆನ್ಸ್ ಪ್ಲೇಸ್ ಇಸ್ 2:1. 100th ಪ್ಲೇಸ್ಗೂ ಮತ್ತು 10th ಪ್ಲೇಸ್ಗೂ ರೇಷಿಯೋ 2:1 ಇದೆಯಂತೆ. ಅಂದರೆ ಇದು ಎಕ್ಸ್ ಇದ್ದರೆ ಇದು 2x ಇರುತ್ತೆ. ಓಕೆನಾ? ನೆಕ್ಸ್ಟ್, ಅಂಡ್ ಟೆನ್ಸ್ ಪ್ಲೇಸ್ ಇಸ್ 2:1. ಅದಾಯಿತು. ನೆಕ್ಸ್ಟ್ 2:1 ಆಯ್ತಲ್ಲ. ಅಂಡ್ ದ ರೇಷಿಯೋ ಆಫ್ 100th ಪ್ಲೇಸ್ ಅಂಡ್ ದ ಯೂನಿಟ್ ಪ್ಲೇಸ್ ಇಸ್ 2:3. 100th ಪ್ಲೇಸ್ಗೂ ಮತ್ತು ಯೂನಿಟ್ಸ್ ಪ್ಲೇಸ್ಗೂ 2:3. ಇದು 2:3 ಇದೆ. ಓಕೆನಾ? ಇದು 2:3 ಇದೆ. ಈ ನಂಬರ್ಗೆ 2:3 ರೇಷಿಯೋದಲ್ಲಿದೆ. ದೆನ್ ಫೈಂಡ್ ದ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ನಂಬರ್ 2:1 ಇರಬೇಕು, ಈ ನಂಬರ್ 2:3 ಇರಬೇಕು. ಸೊ ಈ ಥರ ಈ ಕ್ವೆಶನ್ಗೆಲ್ಲ ಮಾಡ್ಕೊಂಡು ಹೋಗೋ ಬದಲು ಡೈರೆಕ್ಟಾಗಿ ನಾವು ಕೊಟ್ಟಿರೋ ಆಪ್ಷನ್ಸ್ನ ಯೂಸ್ ಮಾಡ್ಕೊಂಡು ಹೋಗೋಣ. ಸೊ ಈ ಆಪ್ಷನ್ಸಲ್ಲಿ ಏನು, 100th ಮತ್ತು 10th 2:1 ಇರಬೇಕು. ಇಲ್ಲಿ 5:3 2:1 ಇದೆಯಾ? ಇಲ್ಲ. ಸೊ ಇದು ನಮ್ಮ ಆಪ್ಷನ್ ಆಗಿರಲ್ಲ. ಸೊ ನೆಕ್ಸ್ಟ್ ಬಿ ಏನು, 2:1 ಇರಬೇಕು. 100th ಮತ್ತು
ಟೆನ್ಸ್ ಪ್ಲೇಸು 2:1 ಇರಬೇಕು. ಇದೆಯಾ? 2:1 ಇದೆ. ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. 100th ಮತ್ತು ಯೂನಿಟ್ ಪ್ಲೇಸು 2:3 ಇರಬೇಕು. 2:3 ಇದೆಯಾ? 2 2s 4, 2 3s 6 ಇದು ಕೂಡ ಈಕ್ವಲ್ ಇದೆ. ಸೊ ನಮಗೆ ಅದಕ್ಕಿಂತ ಮುಂಚೆ ಇನ್ನೊಂದು ಏನು ಕೊಟ್ಟಿದ್ರು, ಇಫ್ ದ ಡಿಜಿಟ್ ಅಟ್ ದ ಯೂನಿಟ್ಸ್ ಪ್ಲೇಸ್ ಇಸ್ 4 more than ದ ಡಿಜಿಟ್ ಅಟ್ ದ ಟೆನ್ಸ್ ಪ್ಲೇಸ್. ಟೆನ್ಸ್ ಪ್ಲೇಸ್ಗೂ ಯೂನಿಟ್ಸ್ ಪ್ಲೇಸ್ಗೂ 4 more ಇರಬೇಕು. ಇದೆಯಾ? ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಎಕ್ಸ್ ಪ್ಲಸ್ 4 ಇರಬೇಕು. ಇದೆಯಾ? ಇದೆ. ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ 2x ಇರಬೇಕು. ಇದೆಯಾ? ಇದೆ. ಸೊ ನಮ್ಮ ಆನ್ಸರ್ ಬಿ. ಮುಗೀತು ಅಷ್ಟೇ ಆನ್ಸರ್. 426 ನಮ್ಮ ಆನ್ಸರ್. ಕೆಲವೊಂದ್ಸಲ ಆಪ್ಷನ್ಸ್ ಯೂಸ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಎ ಟೋಟಲ್ ಆಫ್ 57 sweets were distributed among 10 children such that each girl gets 6 sweets and each boy gets 5 sweets. Find the number of boys. Options A 6, B 4, C 3, D 5. ಸೊ ಇಷ್ಟು ಆಪ್ಷನ್ಸ್ ನಮಗೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಟೋಟಲ್ 57 ಸ್ವೀಟ್ಸ್ ಇದೆ. ಅವ್ರ ಹತ್ರ 57 ಸ್ವೀಟ್ಸ್ ಇದೆ. ಇದನ್ನ ವರ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ 10 ಚಿಲ್ಡ್ರನ್ಸ್. 10 ಜನ ಚಿಲ್ಡ್ರನಿಗೆ ಕೊಡಬೇಕು. ಇದು ಚಿಲ್ಡ್ರನ್ 10 ಜನ ಇದ್ದಾರೆ. ಅದರಲ್ಲಿ ಬಾಯ್ಸು ಇದ್ದಾರೆ, ಗರ್ಲ್ಸು ಇದ್ದಾರೆ. ಎಷ್ಟು ಜನ ಅಂತ ಗೊತ್ತಿಲ್ಲ. ಇವ್ರು 10 ಜನ ಇದ್ದಾರೆ, ಇಬ್ಬರು ಸೇರಿ 10 ಜನ ಇದ್ದಾರೆ. ಸೊ ಬಾಯ್ಸ್ಗೆ ಪ್ರತಿಯೊಬ್ಬನಿಗೂ 5 ಸ್ವೀಟ್ ಬರಬೇಕಂತೆ. ಸಚ್ ದಟ್ ಗರ್ಲ್ಸ್ ಗೆಟ್ 6 ಸ್ವೀಟ್ಸ್ ಆ್ಯಂಡ್ ಈಚ್ ಬಾಯ್ ಗೆಟ್ಸ್ 5 ಸ್ವೀಟ್ಸ್. ಬಾಯ್ಸ್ಗೆ ಪ್ರತಿಯೊಬ್ಬನಿಗೂ 5 ಸ್ವೀಟ್ಸ್ ಬರಬೇಕು, ಗರ್ಲ್ಸ್ಗೆ ಪ್ರತಿಯೊಬ್ಬರಿಗೂ 6 ಸ್ವೀಟ್ಸ್ ಬರಬೇಕು. 6 ಸ್ವೀಟ್ಸು 5 ಸ್ವೀಟ್ಸ್ ಬರಬೇಕು. ಸೊ ಟೋಟಲ್ ಸ್ವೀಟ್ಸು 57 ಅಷ್ಟೇ ಇರೋದು. ಸೊ ಇಲ್ಲಿ ಯಾವ ರೇಷದಲ್ಲಿ ಕೊಟ್ಟರೆ ಅಥವಾ ಅದೇ ಯಾವ ರೇಷದಲ್ಲಿ ತಿಳ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಸೊ ಫೈಂಡ್ ದ ನಂಬರ್ ಆಫ್ ಬಾಯ್ಸ್, ಎಷ್ಟು ಜನ ಬಾಯ್ಸ್ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ 57 ಸ್ವೀಟ್ಸ್ ಇದೆ, ಅದನ್ನು ಗರ್ಲ್ಸ್ಗೂ ಕೊಡಬೇಕು, ಬಾಯ್ಸ್ಗೂ ಕೊಡಬೇಕು, ಯಾರಿಗೂ ಮೋಸ ಆಗಬಾರ್ದು. ಸೊ ಬಾಯ್ಸ್ಗೆ ಪ್ರತಿಯೊಬ್ಬರಿಗೂ 5 ಸ್ವೀಟ್ ಬರಬೇಕು, ಗರ್ಲ್ಸ್ಗೆ ಪ್ರತಿಯೊಬ್ಬರಿಗೂ 6 ಸ್ವೀಟ್ಸ್ ಬರಬೇಕು. ಸೊ ಈ ಕ್ವಶನ್ ನಾವು 3 ಥರ ಮಾಡ್ಬೋದು. ಒಂದೇನು, ಈಕ್ವೇಷನ್ ಹಾಕೊಬೋದು. ಸೊ ಸೆಕೆಂಡ್ ನಾವು ಅಲಿಗೇಷನ್ ಮಿಕ್ಸರ್ ಕಲ್ತ್ಕೊಂಡಿದ್ದೀವಿ, ಅದ್ರಲ್ಲಿ ಕೂಡ ಮಾಡ್ಬೋದು. ಅಲಿಗೇಷನ್ ಆ್ಯಂಡ್ ಮಿಕ್ಸರಲ್ಲಿ ಮಾಡ್ಬೋದು. ಥರ್ಡ್ ಒನ್ನು ಜಸ್ಟ್ ಥಿಂಕ್ ಮಾಡಿದ್ರೆ ಮಾಡ್ಬೋದು. ಹೆಂಗೆ? ಫಾರ್ ಎಕ್ಸಾಂಪಲ್ ಇದನ್ನು ಮಾಡೋಣ. 10 ಜನ ಇದ್ದಾರೆ, 5 ಜನ ಬಾಯ್ಸು 5 ಜನ ಗರ್ಲ್ಸ್ ಅಂತಂದರೆ ಒಬ್ಬೊಬ್ಬನಿಗೆ 5 ಸ್ವೀಟ್ಸ್ ಅಂತ ಅಂದರೆ ಬಾಯ್ಸ್ಗೆ 25 ಸ್ವೀಟ್ಸು, ಗರ್ಲ್ಸ್ಗೆ 30 ಸ್ವೀಟ್ಸ್ ಆಗಬೇಕು. ಸೊ ಅಲ್ಲಿ ಎಷ್ಟಾಯ್ತು ನಮಗೆ? ಟೋಟಲ್ 55 ಸ್ವೀಟ್ಸ್ ಆಗೋಯ್ತು. ಆದರೆ ಇನ್ನೂ ನಮಗೆ 2 ಸ್ವೀಟ್ಸ್ ಉಳಿದಿರುತ್ತೆ. ಸೊ 5 ಅಂತ ಅಲ್ಲ. ಹೋಗ್ಲಿ ಗರ್ಲ್ಸ್ 6 ಬಾಯ್ಸ್ 5 ಅಂತ ತೊಗೊಂಡ್ರೆ 6 6 36, ಗರ್ಲ್ಸ್ 6 ಬಾಯ್ಸ್ 4 ಅಂತ ತೊಗೊಂಡ್ರೆ ಗರ್ಲ್ಸ್ 6 6 36, ಬಾಯ್ಸ್ 5 4 20, 56 ಆಗೋಯ್ತು. ಇನ್ನೂ 1 ಸ್ವೀಟ್ ಮಿಕ್ಕಿತ್ತು, ಅದು ಕರೆಕ್ಟಾಗಿ ಬಂದಿಲ್ಲ. ಸೊ ಗರ್ಲ್ಸ್ನ 7, ಬಾಯ್ಸ್ನ 3 ತೊಗೊಂಡ್ರೆ 6 7 42, 5 3 15, 57 ಆಗೋಯ್ತು. ಸೊ ನಮ್ಮ ಆನ್ಸರು ಬಾಯ್ಸ್ ಎಷ್ಟು ಜನ ಅಂದರೆ 3 ಅಂತ. 3 ಬಂತ. ಅಲಿಗೇಷನ್ ಮಿಕ್ಸರಲ್ಲಿ ಹೆಂಗೆ ಮಾಡ್ತೀವಿ ಅಂತಂದರೆ ನಮಗೆ ಟೋಟಲ್ ಎಷ್ಟು ಸ್ವೀಟ್ಸ್ ಇದೆ ಅಂದರೆ ನಮ್ಗೆ ಆನ್ಸರ್ ಸಿಗ್ತಿದೆ. ಎಷ್ಟು? 57 ಸ್ವೀಟ್ಸ್ ಇದೆ. ಸೊ 57 ಸ್ವೀಟ್ಸ್ ಇದೆ. ಬಾಯ್ಸು ಗರ್ಲ್ಸು, ಬಾಯ್ಸ್ ಎಷ್ಟು ಜನ ಇದ್ದಾರೆ, ಎಷ್ಟು ಬಾಯ್ಸ್ಗೆ ಎಷ್ಟು ಸ್ವೀಟ್ಸ್ ಕೊಡಬೇಕು? 5. ಗರ್ಲ್ಸ್ಗೆ ಎಷ್ಟು ಸ್ವೀಟ್ಸ್ ಕೊಡಬೇಕು? 6 ಕೊಡಬೇಕು. ಕರೆಕ್ಟ್ ಅಲ್ವಾ? ಸೊ ಇದು ಟೋಟಲ್ ಎಷ್ಟು ಜನ ಇದ್ದಾರೆ? 10 ಜನ. ಕರೆಕ್ಟ್ ಅಲ್ವಾ? ಸೊ ಇದು 5.7 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಬಾಯ್ಸು ಗರ್ಲ್ಸು 5.7, ಬಾಯ್ಸ್ಗೆ 5 ಕೊಡಬೇಕು, ಗರ್ಲ್ಸ್ಗೆ 6 ಕೊಡಬೇಕು. ಸೊ ಇಲ್ಲಿ ಎಷ್ಟು ಡಿಫ್ರೆನ್ಸು? 0.3. ಇಲ್ಲಿ ಎಷ್ಟು ಡಿಫ್ರೆನ್ಸ್ ನಮಗೆ? 0.7. ಸೊ ಇಲ್ಲಿ ನಮಗಿದು 0.3 ಅಂದರೆ ಇಲ್ಲಿ 3:7 ರೇಷದಲ್ಲಿ ಇರ್ತಾರೆ. ಅಂದರೆ ಟೋಟಲ್ 10 ಮೆಂಬರ್ಸ್ ಅಂದರೆ 3 ರೇಷೋ ಅಂದರೆ ಎಷ್ಟು? 3:7 ಟೋಟಲ್ 10 ಅಂದರೆ 3 ಪಾರ್ಟ್ಸ್ ಎಷ್ಟಾಗುತ್ತೆ? 3 ಮೆಂಬರ್ಸ್. ಸೊ ಇದು ಕೂಡ ನಮಗೆ 3 ಬರುತ್ತೆ. ಇಲ್ಲ ಈಕ್ವೇಷನ್ ಹಾಕೊಂಡು ಮಾಡ್ತೀವಿ ಅಂತಂದರೆ ಎಕ್ಸ್ ಅಂದರೆ ಏನು? ಬಾಯ್ಸು, ಪ್ಲಸ್ ವೈ ಅಂದರೆ ಏನು? ಗರ್ಲ್ಸು. ಎಕ್ಸ್ ಪ್ಲಸ್ ವೈ ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ. ಈಗ ಬಾಯ್ಸ್ಗೆ 5x, ಒಬ್ಬನಿಗೆ 5 ಸ್ವೀಟ್ಸು. ಕರೆಕ್ಟ್ ಅಲ್ವಾ? 5x ಪ್ಲಸ್ ಗರ್ಲ್ಸ್ಗೆ 6 ಸ್ವೀಟ್ಸು, 6y = 57 ಆಗಬೇಕು. ಸೊ ಇದನ್ನು ನಾವು ಮ್ಯಾಚ್ ಮಾಡಿಕೊಂಡು ಯಾವುದೋ ಒಂದು ಸಬ್ಟ್ರಾಕ್ಟ್ ಆದರೆ ನಮಗೆ ಅಲ್ಲೂ ಕೂಡ ಆನ್ಸರ್ ಬಂದ್ಬಿಡುತ್ತೆ. ಸೊ ನೀವು ಹೆಂಗೆ ಮಾಡಿದ್ರು ನಮಗೆ ಆನ್ಸರ್ ಅನ್ನೋದು ಬರುತ್ತೆ. ಡನ್. ಯಾಕಂದ್ರೆ ಮಾಡೋಣ ಇಲ್ಲೇ ಚಿಕ್ಕದಾಗೆ ಇಷ್ಟರಲ್ಲೇ.
ಸೊ ಇವಾಗ 5x ಪ್ಲಸ್ 6y ಇದೆ, ಇದನ್ನ ಮ್ಯಾಚ್ ಮಾಡಬೇಕು. ಸೊ ಇದನ್ನು ನಾವು ಇಂಟು 5 ಮಾಡೋಣ. ಯಾವುದನ್ನು? ಇದನ್ನು ಇಂಟು 5 ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಅವಾಗ ಇದೇನಾಗುತ್ತೆ, 5x ಪ್ಲಸ್ 5y ಈಕ್ವಲ್ಸ್ 50 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನಾವು ಈ ಈಕ್ವೇಷನ್ನ ಸಬ್ಟ್ರಾಕ್ಟ್ ಮಾಡಿದಾಗ 5x ಪ್ಲಸ್ 6y ಇದಕ್ಕೋಸ್ಕರ 57 ಆಗೋಯಿತು. ಸೊ ಸೈನ್ಸು ಸೇಮ್ ಇದ್ದಾಗ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಸೊ ಇದು ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ, ಇದು ಮೈನಸ್ ಇರುತ್ತೆ, ಇದು ಕೂಡ ನಮಗೆ ಮೈನಸ್ ಇರುತ್ತೆ. ಸೊ -1y ಈಕ್ವಲ್ಸ್ ಇದೇನಾಯಿತು? -7. ಅಂದರೆ y ಅನ್ನೋದು 7 ಆಗುತ್ತೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ. y ಅನ್ನೋದು ನಮಗೆ 7 ಆಗುತ್ತೆ. ಅಂದರೆ ಏನಾಯಿತು? y ಅಂದರೆ ಯಾರಿಲ್ಲಿ? ಗರ್ಲ್ಸ್ 7 ಅಂದರೆ ಬಾಯ್ಸ್ ಎಷ್ಟು? 3. ಸೊ ಇದು ಕೂಡ ನಮಗೆ 3 ಬರುತ್ತೆ. ಅರ್ಥ ಆಯ್ತಲ್ವಾ? ಅದಕ್ಕೆ ಬರೀ ಒಂದೇ ಕಲ್ತ್ಕೊಂಡ್ರೆ ಅದು ಒಂದರಲ್ಲೇ ಎಲ್ಲ ಆಗುತ್ತೆ ಅಂತ ಅಲ್ಲ. ಸೊ ಎಲ್ಲಾನು ಕಲ್ತಾಗ ನಮಗೆ ಹೆಂಗಾರು ಯೂಸ್ ಮಾಡ್ಬೋದು ನಾವು. ಅರ್ಥ ಆಗ್ತಿದೆ ಅಲ್ವಾ? ಕ್ವಶನ್, ಇಫ್ x plus y is equals to 52 and x minus y is equals to 20, then what is the value of x is to y? ಸೊ ಆನ್ಸರ್ ಹೆಂಗೆ ಇದಕ್ಕೆ? ಸಾರಿ, ಆಪ್ಷನ್ಸ್ ಬರೆದಿಲ್ಲಲ್ಲ ನಾನು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಟು ವೈ? ಎ 3:4, ಬಿ 7:5, ಸಿ 9:4, ಡಿ 3:2. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 52 ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 20 ಕೊಟ್ಟಿದ್ದಾರೆ. ಸೈನ್ಸು ಸೇಮ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. ಸಾರಿ, ಸೈನ್ಸ್ ಅನ್ನೋದು ಸೊ ಸೈನ್ಸ್ ಸೇಮ್ ಇದ್ದಾಗ, ಅಂದರೆ ಇಲ್ಲಿ ಸೇಮ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಹಂಗೆ ಮಾಡಿದ್ರೆ ನಮಗೆ ಯಾವುದೋ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ನಾವು ಇದನ್ನು ಎಕ್ಸ್ ಕ್ಯಾನ್ಸಲ್ ಸಬ್ಟ್ರಾಕ್ಟ್ ಮಾಡಿದಾಗ ವೈ ಇದಾಗುತ್ತೆ ನಮಗೆ. ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಲ್ಲ, ಫಸ್ಟು ನಮಗೆ ಕೋಯಿಫಿಷಿಯಂಟ್ ಈಕ್ವಲ್ ಇರಬೇಕು. ಕೋಯಿಫಿಷಿಯಂಟ್ ಈಕ್ವಲ್ ಇದೆ, ಡೈರೆಕ್ಟಾಗಿ ಒಂದಲ್ಲಿ ಪ್ಲಸ್ಸು ಮೈನಸ್ ಆಗಿದ್ದಾಗ ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೊಬೋದು. ಇನ್ ಕೇಸ್ ಕೋಯಿಫಿಷಿಯಂಟ್ ಮ್ಯಾಚಿಂಗ್ ಇಲ್ಲ, ಸೈನ್ಸ್ ಮ್ಯಾಚಿಂಗ್ ಇಲ್ಲ ಅಂತ ಅಂದಾಗ ಅವಾಗ ನಾವು ಸಬ್ಟ್ರಾಕ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಡೈರೆಕ್ಟಾಗಿ ಸೈನ್ಸ್ ಒಂದು ಆಪೋಸಿಟ್ ಇರೋದ್ರಿಂದ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ರೆ 2x ಇಸ್ ಈಕ್ವಲ್ಸ್ ಟು ನಮಗೆ 72 ಸಿಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 36 ಆಗುತ್ತೆ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 52 ಇರುತ್ತೆ. ಆ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 36 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 52 ಆಗುತ್ತೆ. ವೈ ಇಸ್ ಈಕ್ವಲ್ಸ್ ಟು 52 ಮೈನಸ್ 36 ಆಗುತ್ತೆ. ವೈ ಅನ್ನೋದು ನಮಗೆ ಎಷ್ಟು? 16 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ಮತ್ತು ವೈ ಕೇಳಿರೋದು, ಎಕ್ಸ್ ಇಷ್ಟು ವೈ ನಮಗೆ 36 ಇಷ್ಟು 16 ಸಿಗುತ್ತೆ. ಸೊ ಇದು ನಮಗೆ 8ಇಂದ ಹೋಗುತ್ತೆ, ಸಾರಿ ಇದು ನಮಗೆ 4ಇಂದ ಹೋಗುತ್ತೆ. 4 4 16, 4 9 36, 9:4 ನಮ್ಮ ಆನ್ಸರ್. 9:4 ನಮ್ಮ ಆನ್ಸರ್. ಅಷ್ಟೆ, ಸಿಂಪಲ್ ಅಲ್ವಾ? ನೆಕ್ಸ್ಟ್, ಸೊ ನೆಕ್ಸ್ಟ್ ಕ್ವಶನು, ಎ ಬಾಯ್ ಬಾಟ್ 6 pen, 8 pencil and 16 notebook for rupees 174. had he bought ಅಂದರೆ ಅವನು ಇದ್ರ ಬದಲು ಇವಾಗ ಕೊಡ್ತಾರಲ್ಲ 10 ಪೆನ್, ಅವನು 6 ಪೆನ್ ಬದಲು 10 ಪೆನ್ನು, 8 ಪೆನ್ಸಿಲ್ ಬದಲು 14 ಪೆನ್ಸಿಲು, ಅದಾದಮೇಲೆ 16 ನೋಟ್ಬುಕ್ ಬದಲು 12 ನೋಟ್ಬುಕ್ ತಗೊಂಡಿದ್ದಿದ್ರೆ it would have cost him rupees 242 by how much a pen and a pencil together cost more than a notebook. So options A 16, B 17, C 18, D 19. ಸೊ ಏನು ಕೊಟ್ಟಿದ್ದಾರೆ? ಬಾಯ್ ಬಾಟ್ 6 ಪೆನ್ನು, ಪೆನ್ಸಿಲು, ನೋಟ್ಬುಕ್ಕು ಮತ್ತು ABC ಅಥವಾ XYZ ಅಂತ ತೊಗೊಂಬೋಣ. ಸೊ 6 ಪೆನ್ನು 6x ಪ್ಲಸ್ 8 ಪೆನ್ಸಿಲು 8y ಪ್ಲಸ್ 16 ನೋಟ್ಬುಕ್ಕು 16z ಈಕ್ವಲ್ಸ್ 174 ಅಂತೆ. ಅದೇ ಥರ ಅವನು ಇದ್ರ ಬದಲು 10 ಪೆನ್ 10x ಪ್ಲಸ್ 14y ಪ್ಲಸ್ 12z ತಗೊಂಡಿದ್ದಿದ್ರೆ ಅವನಿಗೆ 242 ಆಗ್ತಿತ್ತಂತೆ. ನಮಗೆ ಕೇಳಿರೋದೇನು? ಅವನೀಗ ಕೇಳಿರೋದು ನಮಗೆ ಅಷ್ಟೇ. ಇವಾಗ ಇವನೇನಾದ್ರು ಇನ್ ಕೇಸ್ 10x 10 ಪೆನ್ಸಿಲು 14
10 ಪೆನ್ನು, 14 ಪೆನ್ಸಿಲ್ಸು, 12 ನೋಟ್ಬುಕ್ಸ್ ತಗೊಂಡಿದ್ರೆ ಇಷ್ಟ ಆಗ್ತಿತ್ತು. ಆದರೆ ಬೈ ಹೌ ಮಚ್ ಎ ಪೆನ್ ಅಂಡ್ ಪೆನ್ಸಿಲ್ ಟುಗೆದರ್ ಕಾಸ್ಟ್ ಮೋರ್ ದೆನ್ ಅ ನೋಟ್ಬುಕ್. ನೋಟ್ಬುಕ್ಕು ಪೆನ್ ಅಂಡ್ ಪೆನ್ಸಿಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಪೆನ್ ಪ್ಲಸ್ ಪೆನ್ಸಿಲ್ ಅಂದರೆ ಎಕ್ಸ್ ಪ್ಲಸ್ ವೈ ಎಷ್ಟಿದೆ, ಯಾವುದಕ್ಕೆ ಝೆಡ್ಗೆ ಹೋಲಿಸ್ಕೊಂಡ್ರೆ ಎಷ್ಟಿದೆ, ಮೈನಸ್ ಝೆಡ್ ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ, ನಮ್ಗೆ ಆನ್ಸರ್ ಸಿಕ್ಕುತ್ತೆ. ಅದನ್ನೇ ಕೇಳಿರೋದವರು. ಪೆನ್ಸಿಲ್ ಅಂಡ್ ಬೈ ಹೌ ಮಚ್ ಪೆನ್ ಅಂಡ್ ಪೆನ್ಸಿಲ್ ಟುಗೆದರ್ ಕಾಸ್ಟ್ ಮೋರ್ ದೆನ್ ಎ ನೋಟ್ಬುಕ್. ಮೋರ್ ದೆನ್ ಎ ನೋಟ್ಬುಕ್ ಅಂದರೆ ನಮಗೆ ಡಿಫ್ರೆನ್ಸ್ ಬೇಕು. ಸೊ ಎಕ್ಸ್ ಪ್ಲಸ್ ವೈ ಮೈನಸ್ ಝೆಡ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಈಗ ನಾವು ಫಸ್ಟ್ ಏನು ಮಾಡಬೇಕು, ಇದನ್ನ ನಾವು ಒಂದು ಪೆನ್ಸಿಲ್ಗೆ ಒಂದು ಪೆನ್ಸಿಲ್, ಒಂದು ಪೆನ್ನು, ಒಂದು ನೋಟ್ಬುಕ್ ಬರೋ ಥರ ಮ್ಯಾಚ್ ಮಾಡ್ಕೊಬೇಕು. ಕರೆಕ್ಟ್ ಅಲ್ವಾ? ಈಗ ನಾವು ಆ್ಯಡ್ ಮಾಡಿದ್ರೆ ಏನಾದ್ರು ಬರುತ್ತಾ? 16, 22, 26, 28 ಮೂರು ಒಂದೇದಲ್ಲಿ ಹೋಗಲ್ಲ. ಮೈನಸ್ ಮಾಡಿದ್ರೆ 10x 6x 4x ಇರುತ್ತೆ. 14 8x ತೆಗೆದ್ರೆ ನಮಗೆ, ಸರ್ ನಾನು ಕ್ವಶನ್ ತಪ್ಪು ಬರ್ದಿದ್ದೀನಿ, 8 ಪೆನ್ಸಿಲ್ಸ್ ಅಲ್ಲ, ಇದು 10 ಪೆನ್ಸಿಲ್ಸು. ಸೊ ಇದು 10 ಮಾಡ್ಕೊಳ್ಳಿ. ಸೊ ಇವಾಗ ಒಂದ್ಸಲ ಆ್ಯಡ್ ಮಾಡಿ ನೋಡಿದ್ರೆ 16, 24, 28 ಮೂರು ಒಂದರಲ್ಲೇ ಹೋಗುತ್ತಾ? ಮೂರು ಒಂದರಲ್ಲೇ ಹೋಗಲ್ಲ. ಮೈನಸ್ ಮಾಡಿ ನೋಡಿದ್ರೆ ಇದು ನಮಗೆ 4x 4y 4z. ಅವಾಗ 4 ಕಾಮನ್ ತೆಗೆದ್ರೆ ನಮಗೆ XYZ ಸಿಕ್ಬಿಡುತ್ತಲ್ಲ, ಅವಾಗ ನಮ್ಗೆ ಆನ್ಸರ್ ಸಿಕ್ದಂಗೆ ಅಲ್ವಾ? ಓಕೆ, ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇದು ಈಕ್ವೇಷನ್ 2 ಅಲ್ವಾ, ಇದು ಈಕ್ವೇಷನ್ 1 ಅಲ್ವಾ, 2 - 1 ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ನನಗೆ 4x + 4y + 4z ಈಕ್ವಲ್ಸ್ ಎಷ್ಟಿದು? 60, ಇದು 180 ಅಂದ್ಕೊಂಡ್ರೆ 42, 52, 62, 68 ಸಿಗುತ್ತೆ. ಈಗ ನಾನು 4ಇಂದ ಎಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ, ಅಂದರೆ ಡಿವೈಡೆಡ್ ಬೈ 4 ಮಾಡಿದ್ರೆ ಇದು x + y + z ಈಕ್ವಲ್ಸ್ 4 1 4 28 ಇರುತ್ತೆ. 4 7 28 ಅಂದರೆ ನನಗೆ x + y + z 17 ಸಿಕ್ತು. ಈಗ ನನಗೆ ಬರೀ z ವ್ಯಾಲ್ಯೂ ಬೇಕು. ಕರೆಕ್ಟ್ ಅಲ್ವಾ? ನಮ್ಗೆ ಆಲ್ರೆಡಿ ಆನ್ಸರ್ ಬಂದಿದೆ 17 ಅಂತ. ಹೆಂಗೆ ಅಂದರೆ ನಾನು ಇಲ್ಲಿ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೀನಿ. 12ಇಂದ 16 ಹೋದರೆ ಇದು ಮೈನಸ್ ಆಗುತ್ತೆ. ಸೊ ನಮಗೆ ಡೈರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ. x + y - z 17 ಬಂದ್ಬಿಡುತ್ತೆ. ಸೊ ನಮಗೆ ಬೇಕಾಗಿದ್ದು ಅದಲ್ವಾ, ಮುಗೀತು. ಅಂದರೆ ನಮಗೆ ಈ ರೀಸನಿಂಗಲ್ಲಿ ಮಾಡಿದ್ವಲ್ಲ, ಅವ್ರು ಏನಾದ್ರು ಆ್ಯಡೋ ಸಬ್ಟ್ರಾಕ್ಟೋ ಆಡ್ ನಂಬರ್ ಅಥವಾ ಏನಾದ್ರು ಸೀರೀಸಲ್ಲಿ ಕೊಟ್ಟಾಗ ಒಂದು ನಂಬರ್ ಹೆಂಗೆ ಮ್ಯಾಚ್ ಮಾಡ್ತಿದ್ವೋ ಸೇಮ್ ಅದೇ ಕಾನ್ಸೆಪ್ಟ್ ಇಲ್ಲಿ. ಈ x y z ಎಲ್ಲ ತಲೆ ಕೆಡ್ಸ್ಕೊಂಬಿಡಿ. ಈ ನಂಬರ್ಗೆ ಕೇಳಿರೋ ನಂಬರ್ಗೆ ಹೆಂಗೆ ಮ್ಯಾಚ್ ಮಾಡಬೇಕು ಯೋಚನೆ ಮಾಡಿ ಆನ್ಸರ್ ಬಂದ್ಬಿಡುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್, ದ ಗ್ರೇಟರ್ ಆಫ್ ದ ಟೂ ನಂಬರ್ಸ್ whose product is 900 and the sum exceeds their difference by 30 is how much? A 60, B 75, C 90, D 100. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? ದ ಗ್ರೇಟರ್ ಆಫ್ ಟೂ ನಂಬರ್ಸ್ whose product is 900. ಸೊ ಇಲ್ಲಿ ನಮಗೆ 2 ನಂಬರ್ಸ್ ಇದೆ. ಗ್ರೇಟರ್ ಆಫ್ 2 ನಂಬರ್ಸ್, 2 ನಂಬರ್ಸ್ ಇದೆ. whose product is 900. ಸೊ ನಮಗೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಏನು, x × y 900 ಅಂತ ಕೊಟ್ಟಿದ್ದಾರೆ. ಅಂಡ್ ದ ಸಮ್ ಎಕ್ಸಿಡ್ಸ್, ಇಲ್ಲಿ ಕರೆಕ್ಟಾಗಿ ನೋಡಿ, ದ ಸಮ್ ಎಕ್ಸಿಡ್ಸ್ ದೇರ್ ಡಿಫ್ರೆನ್ಸ್ ಬೈ 30. ಅಂದರೆ ಫಸ್ಟ್ ಸಮ್ ಅಂದರೆ ಏನು, x + y. ಕರೆಕ್ಟ್ ಅಲ್ವಾ? ದ ಸಮ್ ಎಕ್ಸಿಡ್ಸ್, ಸಮ್ ಅಂದ್ರೇನು x + y. ಎಕ್ಸಿಡ್ಸ್ ಅಂದರೆ ಜಾಸ್ತಿ ಇದೆಯಂತೆ, ಅದು ಅದ್ರದ್ದು ಡಿಫ್ರೆನ್ಸ್ಗೂ ಜಾಸ್ತಿ ಇದೆ. ಅಂದರೆ x + y ಮತ್ತು x - y ಇದು ಡಿಫ್ರೆನ್ಸ್ ಅಲ್ವಾ? ದ ಸಮ್ ಎಕ್ಸಿಡ್ಸ್ ದೇರ್ ಡಿಫ್ರೆನ್ಸ್. ಆ ಡಿಫ್ರೆನ್ಸು ಎಷ್ಟು ಜಾಸ್ತಿ ಇದೆ? 30 ಜಾಸ್ತಿ ಇದೆ. ಸೊ ಇದು ನಮಗೆ ಈಕ್ವೇಷನ್. ಸೊ ಇವಾಗ ಇದು ನಮಗೆ ಇದು ಇಂಟು ಅಲ್ಲ, ಇಲ್ಲಿ ಜಸ್ಟ್ ಡಿಫ್ರೆನ್ಸ್ ಅಷ್ಟೇ. ಸೊ x + y ಮೈನಸ್ ಪ್ಲಸ್ಸು -x ಮೈನಸ್ ಪ್ಲಸ್ಸು y 30 ಆಯಿತು ನಮಗೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 2y = 30 ಆಯಿತು. ಸೊ y = ನಮಗೇನು 15 ಬಂತು. ಕರೆಕ್ಟ್ ಅಲ್ವಾ? ಸೊ y 15 ಬಂದಾಗ x × y 900 ಆದಾಗ x × y 900 ಆದಾಗ x × 15 900 ಆಗುತ್ತೆ. ಸೊ x = 900/15 ಮಾಡಿದ್ರೆ x ನಮಗೆ 60 ಬಂದ್ಬಿಡುತ್ತೆ. ಸೊ ಇದು ನಮ್ಮ ಆನ್ಸರ್. ಹಿಂಗೆ ಅರ್ಥ ಆಗಿಲ್ಲ ಅಂತಂದರೆ ನಾವು ಇದರಲ್ಲಿ ಮಾಡಿದ್ವಲ್ಲ HCF LCM,
ಸಮ್ ಆಫ್ ಟೂ ಪ್ರಾಡಕ್ಟ್ ಇಸ್ ಈಕ್ವಲ್ಸ್ ಟು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್, ಅಥವಾ ಸಮ್ ಆಫ್ ಟೂ ಪ್ರಾಡಕ್ಟ್ಸ್ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ. ಸೊ ಇಲ್ಲಿ ನಮ್ಗೆ ಎ ಇಂಟು ಬಿ ಆಲ್ರೆಡಿ ಕೊಟ್ಟಿದ್ದಾರೆ, ಅಥವಾ ಎಕ್ಸ್ ಇಂಟು ವೈನೇ ತಗೊಳ್ಳಿ. ಆ ಎ ಇಂಟು ಬಿ ನಾನು ಎಕ್ಸ್ ಇಂಟು ವೈ ತೊಗೊತಾ ಇದ್ದೀನಿ, ಜಸ್ಟ್ ನಿಮ್ಗೆ ಅರ್ಥ ಆಗೋಕ್ಕಷ್ಟೇ. ಸಮ್ ಆಫ್ ಟೂ ಪ್ರಾಡಕ್ಟ್ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ, ಕರೆಕ್ಟ್ ಅಲ್ವಾ? ಸಾರಿ, ಸಮ್ ಅಂತ ಇದ್ದೀನಿ ನಾನು. ಪ್ರಾಡಕ್ಟ್ ಆಫ್ ಟೂ ನಂಬರ್ಸು ನಾವು ಎಚ್ ಸಿ ಎಫ್ ಎಲ್ ಸಿ ಎಮ್ ಕಂಡಿಡ್ತೀವಲ್ಲ, ಪ್ರಾಡಕ್ಟ್ ಆಫ್ ಟೂ ನಂಬರ್ಸು ಈಕ್ವಲ್ಸ್ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಅದೇ ಥರನೇ ಅದೇ ಕಾನ್ಸೆಪ್ಟ್ ಇಲ್ಲೂ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇಲ್ಲಿ ಎ ಇಂಟು ಬಿ ಆಗುತ್ತೆ ಅಷ್ಟೇ. ಇಲ್ಲಿ ನಮಗೆ ಎ ಇಂಟು ಬಿ ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು 900. ಸೊ ಎ ಗೊತ್ತಿಲ್ಲ ನಮಗೆ, ಕರೆಕ್ಟ್ ಅಲ್ವಾ? ಆದರೆ ಬಿ ಕೊಟ್ಟಿದ್ದಾರೆ. ಇಲ್ಲ ಸಾರಿ, ಇದು ಬರಲ್ಲ, ನಾನು ಸ್ವಲ್ಪ ಕನ್ಫ್ಯೂಸ್ ಆಗೋದೆ, ಜೋಶಲ್ಲಿ ಏನು ಹೇಳೋಕ್ಕೋದೆ, ಸಾರಿ. ಆ ಥರ ಬರಲ್ಲ, ನಾವು ಇದೇ ಥರ ಮಾಡಬೇಕಾಗುತ್ತೆ. ಅಥವಾ ನಾವು ಬೇಕಂದರೆ ಆಪ್ಷನ್ಸ್ ಯೂಸ್ ಮಾಡ್ಕೊಬೋದು. ಅಂದರೆ 900 ಯಾವುದರಿಂದ ಡಿವೈಡ್ ಆಗುತ್ತೆ ನೋಡಿಕೊಂಡು ನಮಗೆ ಕಂಡೀಷನ್ ಅನ್ನೋದು ಮಧ್ಯದಲ್ಲಿ ಎರಡು ನಂಬರ್ಗೂ ಡಿಫ್ರೆನ್ಸ್ ಅನ್ನೋದು 30 ಇರಬೇಕು, ಆವಾಗ ಆ ಥರ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನು, ದ ಡಿನಾಮಿನೇಟರ್ ಆಫ್ ಎ ರ್ಯಾಷನಲ್ ನಂಬರ್ is 3 more than its numerator if 7 is added to numerator and 1 is subtracted from denominator. The ratio of numerator to denominator becomes 3:2. Find the original number. So options A 5/8, B 8/11, C 14/17, D 4/7. ಸೊ ಆಪ್ಷನ್ಸು ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ದ ಡಿನಾಮಿನೇಟರ್ ಆಫ್ ಎ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅಂದರೆ ಏನು? ಯಾವುದು ರೇಷಿಯೋ ಫಾರ್ಮಲ್ಲಿ ಇರುತ್ತೋ ಅದನ್ನು ನಾವು ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಅಂದರೆ ಈಗ ಈ ಫಾರ್ಮಲ್ಲಿ ಇರ್ತದೆ P/Q, ಅದನ್ನು ನಾವು ರೇಷನಲ್ ನಂಬರ್ ಅಂತೀವಿ. ಸೊ ಇವಾಗ ಆ ಒಂದು ರೇಷನಲ್ ನಂಬರ್, ದ ಡಿನಾಮಿನೇಟರ್ ಆಫ್ ಎ ರೇಷನಲ್ ನಂಬರ್ ಈಸ್ 3 more than its numerator. ಸೊ ಇಲ್ಲಿ ನಮಗೆ ಎರಡು ಕೊಟ್ಟಿದ್ದಾರೆ, ಸಿ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್. ಒಂದು ರ್ಯಾಷನಲ್ ನಂಬರಲ್ಲಿ ಇದು ನ್ಯೂಮರೇಟರ್ ಆಗಿರುತ್ತೆ, ಇದು ಡಿನಾಮಿನೇಟರ್ ಆಗಿರುತ್ತೆ. ಸೊ ಈಗ ನಾವು ನ್ಯೂಮರೇಟರ್ನ ಎಕ್ಸ್ ಅಂತ ತಗೋಣ, ಡಿನಾಮಿನೇಟರ್ ವೈ ಅಂತ ತಗೋಣ, ಸರಿನಾ? ಇವಾಗ ದ ಡಿನಾಮಿನೇಟರ್ ಆಫ್ ಎ ರ್ಯಾಷನಲ್ ನಂಬರ್ ಈಸ್ 3 more than its numerator, ಕರೆಕ್ಟ್ ಅಲ್ವಾ? ಅಥವಾ ನಾವು ಎರಡು ಎಕ್ಸ್ ಅಂತ ತಗೋಣ. ಯಾಕೆ ನಾವು ಈ ಎಕ್ಸ್ ವೈ ತಗೊಂಡ್ಬಿಟ್ರೆ ನಮಗೆ ಆನ್ಸರ್ ಅನ್ನೋದು ಕರೆಕ್ಟಾಗಿ ಬರಲ್ಲ. ಯಾಕೆ ನಮಗೆ ನಾವು ಒಂದು ನಂಬರ್ನ ಕಂಡುಹಿಡಿಯಬೇಕಾಗುತ್ತೆ. ರೇಷನಲ್ ನಂಬರ್ ಅಂದರೆ ಏನಿಲ್ಲ, ಇವಾಗ 7/1, 22/2 ಇವೆಲ್ಲ ನಮಗೆ ರೇಷನಲ್ ನಂಬರ್ ಆಗಿರುತ್ತೆ, ಸರಿನಾ? ಸೊ ಇವಾಗ ದ ಡಿನಾಮಿನೇಟರ್ ಆಫ್ ಎ ರೇಷನಲ್ ನಂಬರ್ ಈಸ್ 3 more than its numerator. ಡಿನಾಮಿನೇಟರು ಎಕ್ಸ್ ಆಗಿದ್ರೆ ನ್ಯೂಮರೇಟರು, ದ ಡಿನಾಮಿನೇಟರ್ ಆಫ್ ಎ ರ್ಯಾಷನಲ್ ನಂಬರ್ ಈಸ್ 3 more than its numerator. ಇವಾಗ ನ್ಯೂಮರೇಟರ್ ಎಕ್ಸ್ ಆಗಿದೆ, ಡಿನಾಮಿನೇಟರ್ ಎಕ್ಸ್ ಪ್ಲಸ್ 3 ಆಗಿರುತ್ತೆ, ಓಕೆನಾ? ನೆಕ್ಸ್ಟ್, ಇಫ್ 7 is added to the ನ್ಯೂಮರೇಟರ್ಗೆ ಪ್ಲಸ್ 7 ಆ್ಯಡ್ ಮಾಡಿದ್ರೆ, if 7 is added to the numerator and 1 is subtracted from denominator, ಡಿನಾಮಿನೇಟರಿಂದ 1 ಮೈನಸ್ ಮಾಡಿದ್ರೆ ದ ರೇಷಿಯೋ ಏನಾಗುತ್ತೆ ಅಂತ ಅಂದರೆ ದ ರೇಷಿಯೋ ಆಫ್ ದಿ ನಂಬರ್ ನ್ಯೂಮರೇಟರ್ ಟು ಡಿನಾಮಿನೇಟರ್ ಬಿಕಮ್ಸ್ 3/2. ಸೊ ಈ ಥರ ಬರುತ್ತೆ ನಮಗೆ. ಸೊ ಇವಾಗ ಏನು ಕೇಳ್ತಾ ಇದ್ದಾರೆ, ಫೈನ್ ದ ಒರಿಜಿನಲ್ ನಂಬರ್. ಏನಿಲ್ಲ, ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮುಗೀತು. 2 × x + 7 = 3 × x + 3 - 1 ಆಗುತ್ತೆ. ಸೊ 2x + 14 = 3x + 9 - 3, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ 2x + 14 = 3x + 6 ಆಗುತ್ತೆ. 9 × 6 ಆಗುತ್ತೆ. ಸೊ ಈಗ ನಾವೇನು ಮಾಡೋಣ? ಸೊ ಈಗ 2x ಆ ಕಡೆ ಕಳಿಸ್ಬಿಡೋಣ. ಸೊ 3x - 2x = 14 - 6, ಅರ್ಥ ಆಯ್ತಲ್ವಾ? ಸೊ x = 8 ಬರುತ್ತೆ. ಸೊ x 8 ಬಂದಾಗ ನಾವು ಯಾವುದೋ ಒಂದು ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮಗೆ ಆನ್ಸರ್ ಅನ್ನೋದು ಬರುತ್ತೆ. ಸೊ ನಮಗೆ x 8 ಬಂತು. ಮುಂಚೆ ಇದ್ದಿದ್ದೇನು, ಬರೀ x + 3. ಇದು x + 3 - 1 ಆಗಿದ್ದಕ್ಕೆ ಅದು ರೇಷಿಯೋ ಚೇಂಜ್ ಆಗಿದ್ದು. ಅಂದರೆ 3 + 3 ಮಾಡಿದ್ರೆ ನಮಗೆ ಆನ್ಸರ್ 8/11 ಬರುತ್ತೆ. ಸೊ ನಮ್ಮ ಆನ್ಸರ್ 8/11 ಆಗಿರುತ್ತೆ. ಅರ್ಥ ಆಯ್ತದಲ್ವಾ? ನೆಕ್ಸ್ಟ್ ಕ್ವಶನ್.
ಸೊ ನೆಕ್ಸ್ಟ್ ಕ್ವಶನ್, ಇನ್ ಎ ಗಿವನ್ ಫ್ರಾಕ್ಷನ್ ಅಂದ್ರೆ ಗೊತ್ತಲ್ವಾ, ಕಲ್ತಿದೀವಲ್ವಾ, 1/2 3/4 ಆ ಥರ. ಇಫ್ ದ ನ್ಯೂಮರೇಟರ್ ಈಸ್ ಮಲ್ಟಿಪ್ಲೈಡ್ by 3 and the denominator is increased by 1, we get 7/6. But if the numerator is increased by 4 and the denominator is decreased by 3, then we get 1/2. Find the fraction. ಒಂದು ಫ್ರಾಕ್ಷನ್ ಇದೆ ಸರಿ. ಆಪ್ಷನ್ಸ್ ನಿಮಗೆ ಎ 28/25, 28/25, ಬಿ 37/52, ಸಿ 21/53, ಡಿ 42/81. ಸೊ ಸೊಲ್ಯೂಷನ್ ನಮಗೆ in a given fraction, if the numerator is multiplied by 3 and the denominator is increased by 1. ಸೊ ನಾವು ಒಂದು ಫ್ರಾಕ್ಷನ್ನ x/y ಅಂತ ತಗೊಂಡು, ಇದೊಂದು ಫ್ರಾಕ್ಷನ್. ಇವಾಗ ಇನ್ ಎ ಗಿವನ್ ಫ್ರಾಕ್ಷನ್, ಇದು ಫ್ರಾಕ್ಷನ್ ಅಂತ ಅನ್ಕೊಂಡು, ಫ್ರಾಕ್ಷನ್ ಕೊಟ್ಟಿಲ್ಲ, ಆ ಫ್ರಾಕ್ಷನ್ ನಾವು x/y ಅಂತ ತಗೊಂಡಿದ್ದೀವಿ. ಈಗ ಇನ್ ಎ ಗಿವನ್ ಫ್ರಾಕ್ಷನ್, ಇಫ್ ದ ನ್ಯೂಮರೇಟರ್ ಇಸ್ ಮಲ್ಟಿಪ್ಲೈಡ್ ಬೈ 3, ನ್ಯೂಮರೇಟರ್ ಅಂದರೆ ಮೇಲ್ಗಡೆ ಇರೋದು, ಅದನ್ನ 3 ಇಂದ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ನ ಇನ್ಕ್ರೀಸ್ ಬೈ 1, ಡಿನಾಮಿನೇಟರ್ನ y + 1 ಇನ್ಕ್ರೀಸ್ ಮಾಡಿದ್ರೆ ಅದು ರೇಷಿಯೋ 7/6 ಆಗುತ್ತಂತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಫಸ್ಟ್ ಒಂದು ರೇಷಿಯೋ ಬರುತ್ತೆ, ಫಸ್ಟ್ ಒಂದು ಈಕ್ವೇಷನ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ 6 × 3x = 7 × y + 1 ಏನಾಯಿತು ನಮಗೆ 18x = 7y + 7 ಇಷ್ಟು ಬಂತು, ಕರೆಕ್ಟ್ ಅಲ್ವಾ? ಸೊ ಇದೊಂದು ಈಕ್ವೇಷನ್ 1. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆದರೆ ಇಫ್ ದ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 4, ಇಫ್ ದ ನ್ಯೂಮರೇಟರ್ ಈಸ್ ಇನ್ಕ್ರೀಸ್ಡ್ ಬೈ 4, ನ್ಯೂಮರೇಟರ್ x + 4 ಇನ್ಕ್ರೀಸ್ ಮಾಡಿದ್ರೆ ಅಂಡ್ ದ ಡಿನಾಮಿನೇಟರ್ ಇಸ್ ಡಿಕ್ರೀಸ್ಡ್ ಬೈ 3, ಡಿನಾಮಿನೇಟರ್ನ y ಅಲ್ವಾ, y - 3 ಮಾಡಿದ್ರೆ ಅವಾಗ ರೇಷಿಯೋ 1/2 ಆಗುತ್ತಂತೆ. ಸೊ ಇವಾಗ ಇದೊಂದು ರೇಷಿಯೋ, ಇದೊಂದು ಈಕ್ವೇಷನ್. ಸೊ ಈ ಈಕ್ವೇಷನ್ಗೆ ನಾವು ಇದು ಮಾಡ್ಕೊಂಡ್ರೆ ಏನಾಗುತ್ತೆ ನಮಗೆ 2 × x + 4 = 1 × y - 3 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನಮಗೆ 2 × x ಏನಾಯಿತು, ನಮಗೆ ಇಲ್ಲಿ 2x + 8 = 1y ಅಂದರೆ y - 3 ಆಯಿತು. ಸೊ ಇವಾಗ ನಮಗೆ 2x + 8 - 3 = y ಆಯಿತು. ಸೊ 2x + 5 = y ಆಯಿತು. ಸೊ ಇದೊಂದು ಈಕ್ವೇಷನ್ ಬಂತು. ಏನು 2x + y ಅನ್ನೋದು 2x + 5 ಅನ್ನೋದು y, ಅದು ಅಂದರೆ ವೈದು ನಮಗೆ ವ್ಯಾಲ್ಯೂ ಸಿಕ್ಬಿಡ್ತು. ಸೊ ಈ y ವ್ಯಾಲ್ಯೂ ನಾವು ತಗೊಂಡೋಗಿ ಸಬ್ಸ್ಟಿಟ್ಯೂಟ್ 1 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ, ಅಷ್ಟೇ ಸಿಂಪಲ್. ಸೊ ಇವಾಗ ಇಲ್ಲೇ ಮಾಡೋಣ, ಸಾಕಾಗುತ್ತಲ್ವಾ? ಆಗುತ್ತೆ. ಸೊ 18x = 7y. 7y ಅಂದರೆ ಇಲ್ಲಿ 7 × 2x + 5, ಕರೆಕ್ಟ್ ಅಲ್ವಾ? +7, ಕರೆಕ್ಟ್ ಅಲ್ವಾ? ಸೊ ಒಂದೇ ನಿಮಿಷ. ಸೊ ಇಲ್ಲಿ ಸಾರಿ, ಈ -3 ಈ ಕಡೆ ಹೋದಾಗ +3 ಆಗುತ್ತೆ, ಇದು ನಮಗೆ 11 ಬರಬೇಕು, 5 ಅಲ್ಲ ಸಾರಿ, ಇದು 11. ಸೊ ಈಗ ನಾವು ಇದನ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ 18x = 7 × 2 = 14x + 7 × 11 77 + 7 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ಇದೇನಾಗುತ್ತೆ ನಮಗೆ 18x = 77 + 7 ಎಷ್ಟು, 3 4 84, 14x + 84 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ 14 ಇಲ್ಲೇ 14 ಈ ಕಡೆ ಕಳಿಸಿದ್ರೆ 18x - 14x = 84 ಆಗುತ್ತೆ, ಅಂದರೆ 4x = 84 ಆಗುತ್ತೆ. ಸೊ x ಏನಾಯಿತು, 4 2 = 8, 4 1 = 4, x ಅನ್ನೋದು 21 ಬಂದ್ಬಿಟ್ಟು, ಕರೆಕ್ಟ್ ಅಲ್ವಾ? ಸೊ ನಮಗೆ 21 ಎಲ್ಲ ರೀತಿಯ ಆಪ್ಷನ್ಸಲ್ಲಿ ಇಲ್ಲಿದೆ. ಸೊ ನಮ್ಮ ಆನ್ಸರ್ ಇದಾಗಿರುತ್ತೆ. ಬೇಕಂದರೆ ನೀವು y ಕೂಡ 53 ಬರುತ್ತೆ, ಬೇಕಾದ್ರೆ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅದು ಕೂಡ ಚೆಕ್ ಮಾಡ್ಕೊಂಬೋಣ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಣ. ಸೊ ನಮಗೆ y ಬೇಕಾಗಿರೋದ್ರಿಂದ ನಾವು ಸೆಕೆಂಡ್ಸ್ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. y = ಏನು, 2x × 2x + 11, ಕರೆಕ್ಟ್ ಅಲ್ವಾ? y ಅಂದರೆ ನಮಗೆ ಸಾರಿ x ಅಂದರೆ ನಮಗೆ x ಅಂದರೆ 21 ಬಂತು. ಸೊ y = 2 × 21 + 11, y = 2 × 21 42 + 11, y = 53 ಬಂತಲ್ವಾ? ಅಷ್ಟೇ. ಅಂದರೆ ಅವರು ವೆರಿ ಸಿಂಪಲ್ ಈಕ್ವೇಷನ್ಸ್ ಕೊಡ್ತಾರೆ,
ಅದನ್ನು ಆ್ಯಡ್ ಮಾಡಬೇಕಾ ಮೈನಸ್ ಮಾಡಬೇಕಾ. ಸೊ ಈ ಥರ ವೆರಿ ಸಿಂಪಲ್ ಇದು. ಈ ಥರ ಬಂದರೆ ತುಂಬ ಈಸಿ ಅಂತ ಅಂದ್ಕೊಳ್ಳಿ, ಆರಾಮಾಗಿ ನಿಮಗೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಹೋಗೋಣ. ಸೊ ಒಂದೊಂದು ಸ್ಟೆಪ್ ಕಲ್ತ್ಕೊಂತ ಹೋಗ್ತಾ ಇದ್ದೀವಿ. ಲಾಸ್ಟಿಗೆ ಐಡೆಂಟಿಟೀಸಲ್ಲಿ ಎಲ್ಲ ಮಿಕ್ಸ್ ಮಾಡಿ ರುಬ್ತಾರೆ, ಅಲ್ಲಿ ಅರ್ಥ ಆಗೋಕ್ಕೆ ಇವೆಲ್ಲ ಮಾಡ್ತಿರೋದು ಅಷ್ಟೇ. ಸೊ ಅಲ್ಲಿ ಅರ್ಥ ಆಗಬೇಕಂದ್ರೆ ಇವೆಲ್ಲ ನಮಗೆ ಇಲ್ಲಿ ಅರ್ಥ ಆಗಬೇಕು ಕ್ಲೀನಾಗಿದ್ದು ಒಂದೊಂದು ಪಾಯಿಂಟ್. ಓಕೆನಾ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾ ಇದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.